ಶಿವರಾಜ್ ಕುಮಾರ್ ಅವ್ರದ್ದು ಒಂದು ಮೂವಿಗೆ ನನಗೆ ಒಂದು ಸರಿ ನುಡಿಸ್ಲಿಕ್ಕೆ ಚಾನ್ಸ್ ಸಿಕ್ಕಿತ್ತು. ಐ ಥಿಂಕ್ ದ ಮೂವಿ ನೇಮ್ ಇಸ್ ಕಡ್ಡಿ ಪುಡಿ ಅಂತ ಒಂದು ಮೂವಿ. ಗೊತ್ತು ನನಗೆ. ಅದರಲ್ಲಿ ಒಂದು ಹಾಡಿಗೆ ನನಗೆ ನುಡಿಸ್ಲಿಕ್ಕೆ ಚಾನ್ಸ್ ಸಿಕ್ಕಿತ್ತು. ಸೌಂದರ್ಯ ಸಮರದಲ್ಲ? ಎಕ್ಸಾಕ್ಟ್ಲಿ. ಪಂಡಿತ್ ಸಮೀರ್ ಚಟರ್ಜಿ ಅವರ ಗಂಡ ಬಂದ ಶಿಷ್ಯ ನೀವು, ಅಂದ್ರೆ ಕೇದಾರ್. ಏನು ಹೆಂಗಂದ್ರೆ ಅದನ್ನ ಹೆಂಗೆ ಹೇಳ್ತಾರೆ ಅಂದರೆ ಇಟ್ಸ್ ಆಲ್ಮೋಸ್ಟ್ ಲೈಕ್ ಎ ಮ್ಯಾರೇಜ್ ಬಿಟ್ವೀನ್ ದ ಗುರು ಆ್ಯಂಡ್ ಶಿಷ್ಯ. ಸೊ ನಾವು ತೀಟ ಜೊತೆಗೆ ಲೆಫ್ಟ್ ಹ್ಯಾಂಡ್ ನುಡ್ಸಿದ್ರೆ ಅದು ನಮಗೆ ಧೀಟ ಅಂತ ಒಂದು ಪದ ಬರುತ್ತೆ. ಸೊ ಅದು ನಮಗೆ ಅದು ಧೀಟ. ಡಗ್ಗ ನುಡಿಸ್ಲಿಲ್ಲ ಅಂದರೆ ಅದು ತೀಟ ಅಂತ ಬರುತ್ತೆ. ಧೆನ್ ಧೆನ್ ಧೆಟ ಧೆಟಕ ತೆರಗಿಡ ತೆಗೆದ ತೆರಗಿಡ ಧಾ ತೆರಗಿಡ ತೆಗೆದ ತೆರಗಿಡ ಧಾ ತೆರಗಿಡ ತೆಗೆದ ತೆರಗಿಡ ಧಾ ದೆ ಧೆಂದ. ಧಾತಿ 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 ಧಾ ತೆರಗಿಡ ತೆಗೆದ ತೆರಗಿಡ ತೆಗೆದ ತೆರಗಿಡ ತೆಗೆದ ತೆರಗಿಡ ಧಾತಿ ಧಾ ಧಾತಿ ಧಾ ಧಾತಿ ಧಾ. ಸೊ ನಾನು ಅವರ ರೆಸ್ಯೂಮೆ ಬಯೋಡಾಟಾ ಓದ್ತಿರ್ಬೇಕಾದ್ರೆ ಒಂದು ಗೊತ್ತಾಗಿದ್ದು, ಪಂಡಿತ್ ಸಮೀರ್ ಚಟರ್ಜಿ ಅವರ ಗಂಡ ಬಂದ ಶಿಷ್ಯ ನೀವು, ಅಂದರೆ ಕೇದಾರ್. ಏನು ಹೆಂಗಂದರೆ ಸರ್, ಗಂಡಾಬಂಧನ್ ಅನ್ನೋದು ಒಂದು ಪದ್ಧತಿ ನಮ್ಮದ್ರಲ್ಲಿದೆ. ಈ ಗುರು ಶಿಷ್ಯ ಪರಂಪರೆ ಏನು ಅಂತಾರೆ. ಸೊ ಒಬ್ಬ ಶಿಷ್ಯನಾಗೋದಕ್ಕೆ ಒಂದು ಈ ಪದ್ಧತಿ ಏನಂದರೆ ಇಟ್ಸ್ ಅ ಪಬ್ಲಿಕ್ ಓತ್ ಥರ ಬಿಟ್ವೀನ್ ಗುರು ಆ್ಯಂಡ್ ಶಿಷ್ಯ. ಎಲ್ಲರ ಮುಂದೆ ದಿ ಪ್ರಾಮಿಸ್ ಅಂದರೆ ಗುರು ಪ್ರಾಮಿಸ್ ಮಾಡ್ತಾರೆ ದಟ್ ಐ ವಿಲ್ ಟೇಕ್ ಕೇರ್ ಆಫ್ ಹಿಸ್ ಎಜುಕೇಷನ್ ಎಲ್ಲದನ್ನು, ಆ್ಯಂಡ್ ಶಿಷ್ಯ ವಿಲ್ ಟೇಕ್ ದ ಓತ್ ಸೇಯಿಂಗ್ ಐ ವಿಲ್ ಕಂಪ್ಲೀಟ್ ಮೈ ಎಜುಕೇಷನ್ ಆ್ಯಂಡ್ ದೆನ್ ಓನ್ಲಿ ರಿಟರ್ನ್. ಮುಂಚಿನ ಕಾಲದಲ್ಲಿ ಅವರ ಮನೆಗೆ ಹೋಗಿ ಇದ್ದು ಕಲಿತು ಬಂದು ಆ ಥರ ಎಲ್ಲ ಆಗೋದು. ಸೊ ಆ ಒಂದು ಇದು ಗಂಡಾಬಂಧನ್ ಅಂತ ಹೇಳ್ತಾರೆ. ಸೊ ನನಗೆ ಅಗೇನ್ ಐ ವಾಸ್ ವೆರಿ ಫಾರ್ಚುನೇಟ್, ನಮ್ಮ ಗುರುಗಳು ಅದನ್ನು ಮಾಡ್ತಾರೆ, ಇವತ್ತಿಗೂ ಮಾಡ್ತಾರೆ. ಸೊ ದೆನ್ ಯು ಆರ್ ಎ ಅಫಿಷಿಯಲ್ ಶಿಷ್ಯ ಥರ, ಯು ಆರ್ ಎ ಡಿಸೈಪಲ್, ನಾಟ್ ಅ ಸ್ಟೂಡೆಂಟ್. ದರ್ ಇಸ್ ಅ ಹ್ಯೂಜ್ ಡಿಫ್ರೆನ್ಸ್ ಅದ್ರ ಬಗ್ಗೆ. ಸೊ ಐ ಬಿಕೇಮ್ ಎ ಡಿಸೈಪಲ್ ಆಫ್ ಹಿಸ್. ಸೊ ಅದು ನಮ್ಮ ಮನೆಯಲ್ಲೇ ಇಲ್ಲೇ ಬೆಂಗಳೂರಿನಲ್ಲೇ ಅವ್ರು ಬಂದು ನನಗೆ ಗಂಡಾಬಂಧನ್ ಮಾಡಿದ್ರು. ಸೊ ಐ ಆಮ್ ಎ ಡಿಸೈಪಲ್ ಆಫ್ ಮೈ ಗುರು ನಾವು. ಆ್ಯಂಡ್ ಅದನ್ನು ಹೆಂಗೆ ಹೇಳ್ತಾರೆ ಅಂದರೆ ಇಟ್ಸ್ ಆಲ್ಮೋಸ್ಟ್ ಲೈಕ್ ಎ ಮ್ಯಾರೇಜ್ ಬಿಟ್ವೀನ್ ದ ಗುರು ಆ್ಯಂಡ್ ಶಿಷ್ಯ. ಸೊ ಇಟ್ ಈಸ್, ಆ್ಯಂಡ್ ವೆನ್ ವಿ ಆರ್ ವಿತ್ ಹಿಮ್, ನಮ್ಮ ಗುರುಗಳ ಜೊತೆ ಇದ್ದಾಗ ಇಟ್ ಈಸ್ ನಾಟ್ ಓನ್ಲಿ ತಬ್ಲಾ, ನಮಗೆ ಲೈಫ್ ಲೆಸನ್ಸ್ ತುಂಬ ನಡೀತಾ ಇರುತ್ತೆ. ರೈಟ್ ಫ್ರಮ್ ಹೌ ಯು ಟಾಕ್, ಹೌ ಯು ಕಂಡಕ್ಟ್ ಯುವರ್ ಸೆಲ್ಫ್. ತಬ್ಲಾ ಅಂತೂ ಹೌದೇ ಹೌದು. ಸೊ ಅದಕ್ಕೆ ಗಂಡಾಬಂಧನ್ ಅಂತ ಅಂತಾರೆ. ಸೊ ಇದು ನನಗೆ ಇವತ್ತಿಗೂ ಹೇಳಬೇಕಂದ್ರೆ, ನಮ್ಮ ಗುರುಗಳು ನನಗೆ ಇದುವರೆಗೂ ₹1 ಫೀಸ್ ತೊಗೊಂಡಿಲ್ಲ ಇದುವರೆಗೂ. ಬಟ್ ಉಲ್ಟಾ ಅವರು ನನಗೆ ಕಾನ್ಸರ್ಟ್ಸ್ ಕೊಡಿಸ್ತಾರೆ, ಅವ್ರ ಮನೆಗೆ ಹೋದರೆ ಅವರೇ ಊಟ ಹಾಕ್ತಾರೆ. ನಾವೇನರು ಗುರುಜಿ ಇವತ್ತಿನ ಊಟ ದಯವಿಟ್ಟು ನಾವು ಆಚೆಯಿಂದ ತರಿಸೋದಾಗಲಿ, ಅಥವಾ ನಾವೇ ಸಾಮಗ್ರಿಗಳನ್ನ ತರ್ತೀವಿ, ನಿಮಗೆ ಅಡುಗೆ ಮಾಡಿ ಹಾಕ್ತೀವಿ ಅಂದರೆ ಹಿ ವಿಲ್ ಸೇ ನೋ. ಸೊ ಆ ಥರದ್ದು ಒಂದು ಪದ್ಧತಿ. ಓಕೆ, ಈಗಲೂ ನೀವು ಯು ಆರ್ ದ ಡಿಸೈಪಲ್? ಒನ್ಸ್ ಇಟ್ ಇಸ್ ಡನ್ ಯು ಆರ್ ಡಿಸೈಪಲ್ ಫಾರ್ ಎವರ್. ಹಾಗೆ. ಸೊ ಈ ಪ್ರತಿಯೊಬ್ಬ ಶಿಷ್ಯನ ಲೈಫಲ್ಲಿ ಗುರುಗಳ ಪಾತ್ರ ತುಂಬ ಇಂಪಾರ್ಟೆಂಟು ಮೋಸ್ಟ್. ಬಟ್ ಅದರಲ್ಲೂ ವಿಶೇಷವಾಗಿ ಮ್ಯೂಸಿಷಿಯನ್ಸ್ ಲೈಫಲ್ಲಂತೂ ತುಂಬ ಅದು ಅಲ್ವಾ. ಈಗ ನಿಮಗೆ 3-4 ಜನ ಗುರುಗಳಿರ್ತಾರೆ ಯೂಶ್ವಲಿ. ನಾನು ಕೇಳ್ದಂಗೆ, ನಾನು ಇವ್ರ ಹತ್ರ ಇಷ್ಟು ದಿನ ಕಲಿತೆ, ಆಮೇಲೆ ಇವ್ರ ಹತ್ರ ಕಲಿತೆ ಅಂತಲೇ ಹೇಳಿ ನಾನು ಕೇಳಿದ್ದೀನಿ. ಸೊ ನಿಮ್ಮ ಗುರುಗಳ ಬಗ್ಗೆ ಹೇಳಿ, ಮತ್ತು ಒಬ್ಬೊಬ್ಬ ಗುರುವಿನಿಂದ ಏನು ಕಲಿತ್ರಿ ಅನ್ನೋದ್ರ ಬಗ್ಗೆ ಹೇಳ್ಬೋದು ಸರ್. ಈಗ ನನ್ನ ಮೊದಲನೇ ಗುರುಗಳು ಪಂಡಿತ್ ರಾಜಗೋಪಾಲ್ ಕಲ್ಲೂರ್ಕರ್ ಅಂತ, ಇಲ್ಲೇ ಬೆಂಗಳೂರಲ್ಲೇ ಇರ್ತಾರೆ. ಅವ್ರ ಹತ್ರ ನಾನು ಫಸ್ಟ್ 10 years ಆಫ್ ಮೈ ತಬ್ಲಾ ಲರ್ನಿಂಗ್ ಅಲ್ಲೇ ಇದ್ದಿದ್ದು. ಸೊ ಅವರು ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ಇರೋದೇ ಬೇಸಿಕ್ಸ್. ಅವ್ರ ಕೈ ಹೇಗಿಡೋದು ಅಂತ ಹಿಡಿದು ಎಲ್ಲ ಕಲಿಸಿರೋದು ಅವರೇನೆ. ಅದು ಬುನಾದಿ ಅದು ಗಟ್ಟಿ ಮಾಡಿರೋದಕ್ಕೇ ಇವಾಗ ನಾವು ಏನೇ ಸ್ವಲ್ಪ ನುಡಿಸ್ತೀವಿ ಅದು ಅವ್ರಿಂದಾನೇ ಸಾಧ್ಯ ಆಗಿರೋದು. ಆ್ಯಂಡ್ ಅವರು ಬೇಸಿಕ್ಸ್ ಎಷ್ಟು ಗಟ್ಟಿ ಮಾಡಿಬಿಟ್ಟಿದ್ದಾರೆ ಅಂದರೆ ನಮ್ಗೆ ಇವಾಗಲೂ ಲಿಟ್ರಲಿ ನಿದ್ದೆಗಣ ಲಿಪ್ಸ್ ಕೇಳಿದ್ರು ನಾವು ಹೇಳ್ತೀವಿ ತಬ್ಲಾ ಡೀಟೇಲ್ಸ್ ಏನಿರ್ಬೋದು. ಏನು ಫಾರ್ ಎಕ್ಸಾಂಪಲ್? ಈಗ ನಮಗೆ ತಾಳದ್ದು, ಈಗ ನಾನು ಆವಾಗಲೇ ಏಕ್ ತಾಲ್ ಅಂತ ಅಂದೆ, ಅದೇ ಥರ ನಮಗೆ ತೀನ್ ತಾಲ್, ಝಾಪ್ ತಾಲ್ ಅಂತ ಬೇರೆ ಬೇರೆ ತಾಳ್ಗಳು. ಒಂದೊಂದು ತಾಳದ್ದು ನಮಗೆ ಡೀಟೇಲ್ಸ್ ಅಂತ ಇರುತ್ತೆ. ಅಂದರೆ ಈಗ ತೀನ್ ತಾಲ್ ಅಂತ ತೊಗೊಂಡ್ರೆ ಫಾರ್ ಎಕ್ಸಾಂಪಲ್, ಅದಕ್ಕೆ 16 ಬೀಟ್ಗಳು ಅದರಲ್ಲಿರೋದು. ಅದರಲ್ಲಿ ನಾವು
ಎಣಿಸೋದು ಒಂದು ಪದ್ಧತಿ ಇರುತ್ತೆ, ಅದಕ್ಕೆ ಥಾಲಿ ಖಾಲಿ ಅಂತ ಕರೀತಾರೆ. ಸೊ ಅದಕ್ಕೆ 3 ಥಾಲಿ, ಅದು ಯಾವ ಬೀಟಿಗೆ ಬರುತ್ತೆ, ಖಾಲಿ ಯಾವ ಬೀಟಿಗೆ ಬರುತ್ತೆ, ಡಿವಿಷನ್ ಏನು, ಇದೆಲ್ಲ ನಮ್ಗೆ ಎಷ್ಟು ಗಟ್ಟಿ ಮಾಡಿಸ್ಬಿಟ್ಟಿದ್ದಾರೆ ಅಂದರೆ ಯಾವಾಗ ಕೇಳಿದ್ರು ಹೇಳ್ತೀವಿ ನಾವು ಅದನ್ನ. ಸೊ ಅದು ನಮ್ಮ ಮೊದಲನೇ ಗುರುಗಳಿಂದ ನಾವು ಕಲ್ತಿದ್ದು. ಆ್ಯಂಡ್ ಹಿ ವಾಸ್ ಒಂಥರ ಡಿಸಿಪ್ಲಿನೇರಿಯನ್ ಅವರು, ತುಂಬ ಸ್ಟ್ರಿಕ್ಟ್ ಆಗಿದ್ದವರು, ತುಂಬ ನಮ್ಮಲ್ಲಿ ಶಿಸ್ತು ಡೆವಲಪ್ ಮಾಡಿದವರೇ ಅವರು. ನಮ್ಗೆ ಚಿಕ್ಕವರಿದ್ದ ಹುಡುಗ ಬುದ್ಧಿ, ನಾವು ಹೆಂಗಂದ್ರಂಗಿದ್ದವರು. ಸೊ ಅದು ಹೇಗೆ ಅದೆಲ್ಲ ಎಷ್ಟು ಡಿಸಿಪ್ಲಿನ್ಡ್ ಆಗಿರಬೇಕು ಅದೆಲ್ಲ ಅವ್ರ ಕಡೆಯಿಂದ ಬಂದಿದ್ದು. ನನ್ನ 2ನೇ ಗುರುಗಳು ಅವ್ರ ಹತ್ರ ನನಗೆ ಯಾವುದೋ ಕಾರಣಕ್ಕೆ ತುಂಬ ಸ್ವಲ್ಪ ಕಲೀಲಿಕ್ಕೆ ಸಿಕ್ತ ಅಷ್ಟೇ. ಪಂಡಿತ್ ಎಮ್ ನಾಗೇಶ್ ಅಂತ ಅವರು. ಈಗ ನೀವು ಹಳೆ ನಮ್ಮ ರಾಜ್ಕುಮಾರ್ ಅವ್ರ ಪಿಕ್ಚರ್ ಅವರೆಲ್ಲ ನೋಡಿದ್ರೆ ಅದರಲ್ಲಿ ತಬ್ಲಾ ಕೇಳಿದ್ರೆ 90% ಅವರೇ ನುಡಿಸಿರೋದು, ಅವರು ಆಗಿನ ಕಾಲದವ್ರು. ಸೊ ಅವ್ರ ಹತ್ರ ನನಗೆ ಒಂದಿಷ್ಟು ಈ ಫಿಲಮ್ ಸಂಗೀತಕ್ಕೆ ಹೇಗೆ ನುಡಿಸೋದು ಆ ಥರದ್ದೆಲ್ಲ ಬೇರೆ ಬೇರೆ, ಮತ್ತು ಒಂದೇ ಘರಾನೆಯಲ್ಲಿ ಇನ್ನೂ ಬೇರೆ ಒಂದು ಈ ಸಬ್ ಸ್ಟೈಲ್ಸ್ ಬೇರೆ ಇರುತ್ತೆ, ಅದು ಅವ್ರ ಕಡೆಯಿಂದ ಸಿಕ್ತು ಅಲ್ಲಿ. ಅದ್ರ ನಂತರ ನನಗೆ ಸಮೀರ್ ಜಿ ಅವರು ಸಿಕ್ಕಿದ್ರು. ಅವ್ರ ಹತ್ರ ಹೋಗಿ ಅದು ಇಟ್ ಓಪನ್ಡ್ ಅಪ್ ಎ ವೆರಿ ನ್ಯೂ ವರ್ಲ್ಡ್. ಅವರಿಂದ ಇನ್ನೂ ಬೇರೆನೆ, ಅದು ಒಂಥರ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇವಾಗ US ಹೋಗಿ ನೋಡ್ಸೋದಾಗಲಿ, ಅಲ್ಲಿ ವಾತಾವರಣ ಅಂದರೆ ಪರ್ಫಾರ್ಮೆನ್ಸ್ ವಾತಾವರಣ ಬೇರೆ, ಅಥವಾ ಜನರ ಜೊತೆ ನೀವು ನಾರ್ಮಲಾಗಿ ಡೀಲ್ ಮಾಡೋದೇ ಬೇರೆ. ಸೊ ಅದೆಲ್ಲ ಅವ್ರ ಕಡೆಯಿಂದ. ಸೊ ತಬ್ಲಾ ಅಲ್ಲಿ ಅವರಿಂದನೂ ಫುಲ್ಲು ಬೇರೆ ಥರನೇ ಸಿಕ್ತು ನನಗೆ. ಸೊ ಹಾಗೆ ಒಬ್ಬೊಬ್ರ ಹತ್ರ ಒಂದೊಂದು, ಅಂದರೆ ಸಾಕಷ್ಟಿದೆ, ಇದು ತುಂಬ ಸರ್ಫೇಸ್ ಲೆವೆಲಲ್ಲಿ ಹೇಳ್ತಾರೆ, ಗೊತ್ತಾಯ್ತು ನನಗೆ. ಸೊ ಹಾಗೆ ಜೊತೆಗೆ ನಿಮಗೆ ಸಂಗೀತದಲ್ಲಿ ಇನ್ನೊಬ್ಬ ಗುರು ಅಂತಂದ್ರೆ ನಿಮ್ಮ ತಂದೆ ಕೂಡ ಮಸ್ಟ್ ಟಾಟ್ ಆ್ಯಂಡ್ ಟೀಚಿಂಗ್ ಯು ಅಲ್ವಾ? ಸೊ ಅದಂತೂ ಇರುತ್ತೆ. ಇನ್ನು ನಮ್ಮ ಭಾರತದ ಸಂಗೀತ ಪರಂಪರೆಯಲ್ಲಿ ಅಂದರೆ ತಬ್ಲಾ ಸಂಗೀತ ಪರಂಪರೆಯಲ್ಲಿ ತುಂಬ ದೊಡ್ಡ ದೊಡ್ಡ ಹೆಸರುಗಳಿದೆ. ಅಲ್ಲಾ ರಖಾ ಇರ್ಬೋದು, ಜಾಕಿರ್ ಹುಸೇನ್. ನಮಗೆ ಹೆಸರು ಬರೋದು ಅಂದರೆ ಬಿಕಾಸ್ ಆಫ್ ಅದು ಏನು ನಮ್ಮ ಟಿ ವಿಗಳ ಮೂಲಕ ಅವ್ರನ್ನ ನೋಡಿ ನಮಗೆ ಫಸ್ಟ್ ಅದೇ ಬರುತ್ತೆ. ಇತ್ತೀಚೆಗೆ ನಾವು ಅವ್ರನ್ನ ಕಳ್ಕೊಂಡ್ವಿ. ಸೊ ಆ ಥರದ ಒಂದು ಬ್ರ್ಯಾಂಡ್ಗಳ ಬಗ್ಗೆ ಅಂದರೆ ಒಂಥರ ತಬ್ಲಾ ಬ್ರ್ಯಾಂಡ್ ಅಂಬಾಸಿಡರ್ ಥರ ಅಂಥವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಅವ್ರು ಮಾಡಿರೋದು ಯಾರೂ ಆಬ್ವಿಯಸ್ಲಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಮಾಡಿರೋದಕ್ಕೆ ನಮಗೂ ಇದೊಂಥರ ಪ್ಲ್ಯಾಟ್ಫಾರ್ಮ್ಗಳು ಸಿಕ್ಕದಂಗೆ ಇವಾಗ. ಈಗ ನೀವೇ ಹೇಳ್ದಂಗೆ ಅಲ್ಲಾ ರಖಾ ಖಾನ್ ಸಾಬ್ರು ಅವ್ರು ಇದ್ದಿದ್ದ ಕಾಲ ಬೇರೆ, ಅವ್ರು ನುಡಿಸ್ತಿದ್ದಿದ್ದು ಆವಾಗ ಒಂದಿದ್ದಿದ್ದ ಕಾಲ ಬೇರೆ. ಆಮೇಲೆ ಉಸ್ತಾದ್ ಜಾಕಿರ್ ಹುಸೇನ್ ಅವ್ರು ಬಂದರು. ಮತ್ತು ಜಾಕಿರ್ ಹುಸೇನ್ ಅವರು ಒಬ್ಬರು ಹೌದು, ಆ ಥರ ಹಲವಾರು ಇದ್ದಾರೆ. ತುಂಬ ಜನ ಅದೇ ಮಟ್ಟದಲ್ಲಿ ನುಡಿಸೋರು ತುಂಬ ಜನ ಇದ್ದಾರೆ ನಮ್ಮ ದೇಶದಲ್ಲಿ. ಅದೇ ಇವಾಗ ನೀವೇ ಹೇಳ್ದಂಗೆ ಅವರೊಬ್ಬರದೇ ಹೆಸರು ಬರ್ತಾ ಇರುತ್ತೆ. ಇವಾಗ ಕ್ರಿಕೆಟ್ ಅಂದರೆ ಟೆಂಡೂಲ್ಕರ್ ಅಂತಾರೆ ಹಾಗೆ. ಸೊ ಆ ಥರ ಒಂದು ಸ್ಟೀರಿಯೋ ಟೈಪ್ ಆಗೋಗಿರತ್ತೆ ಅಲ್ಲಿ. ಬಟ್ ಹಲವಾರು ಜನ ಇದ್ದಾರೆ ಸರ್. ಈಗ ನಮ್ಮ ಗುರುಗಳೇ ಆಗಲಿ, ಪಂಡಿತ್ ಸಮೀರ್ ಚಟರ್ಜಿ ಅವರಿದ್ದಾರೆ, ಪಂಡಿತ್ ಅನಿಂದೋ ಚಟರ್ಜಿ ಅಂತ ಇದ್ದಾರೆ, ಪಂಡಿತ್ ಕುಮಾರ್ ಬೋಸ್, ಇವರೆಲ್ಲ ದಿಗ್ಗಜರು ತಬ್ಲಾ ಕ್ಷೇತ್ರದಲ್ಲಿ. ಅವರೆಲ್ಲ ಅವರ ಸಂಗೀತ ಕ್ಷೇತ್ರಕ್ಕೆ ಕೊಡುಗೆ, ಅದರಿಂದ ನಮ್ಮಂಥವ್ರಿಗೆ ಕಲಿಕೆ ಸಿಕ್ಕಾಪಟ್ಟೆ. ಸೊ ನಾವು ಅದರಿಂದ ವಿಪರೀತ ಕಲಿತೀವಿ. ಮತ್ತು ಅದೆಲ್ಲ ಆ ಮಟ್ಟದಲ್ಲಿ ಹೋಗಿ ನುಡಿಸಿರೋದಕ್ಕೆ ತಬ್ಲಾ ಅಷ್ಟು ಪಾಪ್ಯುಲರ್ ಆಗಿದೆ. ಪ್ರಾಬಬ್ಲಿ ಐ ವಿಲ್ ನಾಟ್ ಬಿ ರಾಂಗ್ ಇನ್ ಸೇಯಿಂಗ್ ಇಟ್ಸ್ ದ ಮೋಸ್ಟ್ ಪಾಪ್ಯುಲರ್ ಪರ್ಕಸಿವ್ ಇನ್ಸ್ಟ್ರೂಮೆಂಟ್ ಫ್ರಮ್ ಇಂಡಿಯಾ. ತಬ್ಲಾ ಅಂದರೆ ಆ ಮಟ್ಟದಲ್ಲಿ ಇದೆ ಈಗ. ಸೊ ಎಲ್ಲ ಜಾನ್ರ ಆಫ್ ಮ್ಯೂಸಿಕ್ ಜೊತೆ ನುಡಿಸ್ತಾರೆ, ಎಲ್ಲ ಕಡೆ ಕೇಳಲಿಕ್ಕೆ ಸಿಗತ್ತೆ ನಿಮಗೆ. ಸೊ ಅವ್ರು ಆ ಮಟ್ಟದಲ್ಲಿ ಮಾಡಿಟ್ಟಿರೋದು ಕೆಲಸ. ನಾನು ಚಿಕ್ಕಂದಲ್ಲಿ ನನ್ನ ಫ್ರೆಂಡ್ ಒಬ್ಬ ಸಂಜು ಅಂತ ಇದ್ದ. ಅವನು ನಾರ್ಮಲ್ ನನ್ನ ಥರನೇ ನಾರ್ಮಲ್ ಹುಡುಗ. ಬಟ್ ಅವನಿಗೆ ಈ ತಬ್ಲಾ ಬಗ್ಗೆ ಒಂದು ಫ್ಯಾಸಿನೇಷನ್ ಇತ್ತು. ಅವನೇನು ಮಾಡ್ತಿದ್ದ ಅಂದರೆ ಈ ಹಾಡುಗಳಲ್ಲಿ ತಬ್ಲಾ ಅಂದರೆ ಯಾವುದೋ ಸಿನಿಮಾ ಹಾಡು ಕೇಳಬೇಕಾ ತಬ್ಲಾ ಅದನ್ನು ಗಮನಿಸ್ತಿದ್ದ ಅವನು. ನೋಡೋದು ಎಷ್ಟು ಚೆನ್ನಾಗಿದೆ ಅಂತ ಹಿಂಗೆ ಅವನು ಅದನ್ನು ಅಬ್ಸರ್ವ್ ಮಾಡಿ ನನಗೆ ಹೇಳಿದ್ದೆ. ಆಮೇಲೆ ನಾವು ಅಬ್ಸರ್ವ್ ಮಾಡ್ತೀವಿ. ಆಮೇಲೆ ತಬ್ಲಾ ಕಲಿತ ಅವ್ನು ಸ್ವಲ್ಪ, ಅವನ ಜೊತೆ ನಾನು ಸ್ವಲ್ಪ ಹಿಂಗೆ ಕಲ್ತದ್ದಿದೆ. ಅಂದರೆ ನಾನು ಹೇಳೋದು ತಬ್ಲಾ ಅಂದರೆ ಆ ಒಂದು ಸಮೂಹ ವಾದ್ಯದಲ್ಲಿ ತಬ್ಲಾ ಒಂದಿರುತ್ತೆ. ಬಟ್ ಕೆಲವೊಬ್ರಿಗೆ ಅದು ತುಂಬ ಫ್ಯಾಸಿನೇಷನ್ ಅದ್ರ ಬಗ್ಗೆ ಇರುತ್ತೆ. ಕೆಲವೊಬ್ಬರು ಎಲ್ಲರ ಜೊತೆಗೆ ಅದು ಒಂದು ಅಂತ ಅಂದ್ಕೊಂಡಿರ್ತಾರೆ. ಸೊ ಇದನ್ನ ಯಾಕೆ ಕೇಳಿದೆ ಅಂತಂದರೆ, ಈಗ ಮ್ಯೂಸಿಕ್ ಇದು ಸಿನಿಮಾ ಅಂತ ತಾವು ಹೇಳಿದ್ರಿ, ಸಿನಿಮಾದಲ್ಲಿ ಹೆಂಗೆ ನುಡಿಸ್ಬೋದು ಅನ್ನೋದ್ರ ಬಗ್ಗೆ. ಸೊ ಆ ಥರ ನಮ್ಮಲ್ಲಿ ಸಿನಿಮಾ ಆಡಿಯನ್ಸ್ ಇರ್ತಾರೆ, ಸಿನಿಮಾ ಅವ್ರಿಗೆ ಏನಾದರೂ ನುಡಿಸ್ಬೋದಾ ನೀವು? ನುಡಿಸ್ಬೋದು ಸರ್. ಈಗ ಇನ್ಫ್ಯಾಕ್ಟ್ ಕೋಇನ್ಸಿಡೆಂಟ್ಲಿ ನಾನು ನಮ್ಮ ಇವರು ಶಿವರಾಜ್ ಕುಮಾರ್ ಅವ್ರದ್ದು ಒಂದು ಮೂವಿಗೆ ನನಗೆ ಒಂದು ಸರಿ ನುಡಿಸ್ಲಿಕ್ಕೆ ಚಾನ್ಸ್ ಸಿಕ್ಕಿತ್ತು.
ಐ ಥಿಂಕ್ ದ ಮೂವಿ ನೇಮ್ ಇಸ್ ಕಡ್ಡಿ ಪುಡಿ ಅಂತ ಒಂದು ಮೂವಿ. ಗೊತ್ತು ನನಗೆ. ಅದರಲ್ಲಿ ಒಂದು ಹಾಡಿಗೆ ನನಗೆ ನುಡಿಸ್ಲಿಕ್ಕೆ ಚಾನ್ಸ್. ಸೌಂದರ್ಯ ಸಮರದಲ್ಲ? ಎಕ್ಸಾಕ್ಟ್ಲಿ. ತುಂಬಾ ಚೆನ್ನಾಗಿದೆ. ಅದರಲ್ಲಿ ತಬ್ಲಾನು ತುಂಬಾ ಚೆನ್ನಾಗಿದೆ. ಓಕೆ ಓಕೆ. ಬಟ್ ಐ ವಾಸ್ ನಾಟ್ ದ ಓನ್ಲಿ ತಬ್ಲಾ ಪ್ಲೇಯರ್ ಅದರಲ್ಲಿ. ಅದು ನಂಗೆ ನೆನಪಿರೋ ಪ್ರಕಾರ 3-4 ಜನ ತಬ್ಲಾ ಪ್ಲೇಯರ್ಸ್ ನುಡಿಸ್ತಾ ಇದ್ವಿ ಆ್ಯಂಡ್ ಐ ವಾಸ್ ಒನ್ ಆಫ್ ದೆಮ್. ಸೊ ದ ಸೇಮ್ ನಾವು ಅದನ್ನೇನು ಪ್ಯಾಟರ್ನ್ ಅಂತ ಕರೀತಾರೆ. If I remember right, this was the pattern. So ಪ್ಲೇ ಮಾಡ್ಲಾದ್ರ? No, I think I can play. So it is. ಈ ಥರ ಒಂದು ಪ್ಯಾಟರ್ನ್ ಇತ್ತು. ಭಾಳ ಚೆನ್ನಾಗಿದೆ ಅದು. ಸೊ ಅದರಲ್ಲಿ ನುಡಿಸ್ಲಿಕ್ಕೆ ಅವಕಾಶ ಇತ್ತು. ಓಕೆ ಓಕೆ. ಸೌಂದರ್ಯ ಸಮರ ಸೋತವನೇ ಅಮರ. ಇದ್ರ ಹೊರತುಪಡಿಸಿ ಕೂಡ ಅಂದರೆ ಸಂಗೀತದಲ್ಲಿ ಸಿನಿಮಾದಲ್ಲಿ ಆಸಕ್ತಿ ಇರೋಂಥವ್ರಿಗೆ ಯಾವುದಾದ್ರೂ ಒಂದು ಸ್ವಲ್ಪ ನುಡಿಸ್ಬೋದಾ? ಬೇರೆ ಏನಾದರೂ? ಅದೇ ಸಿನಿಮಾ ಪ್ಯಾಟರ್ನ್ಸ್ ಥರ. ಸಿನಿಮಾ ಪ್ಯಾಟರ್ನ್ಸ್ ಥರ ಈಗ ಎಷ್ಟೊಂದಿದೆ ಸರ್. ಈಗ ಶಾರುಖ್ ಖಾನ್ ಅವ್ರದ್ದು ಮೇಹುನಾ ಅಂತ ಒಂದು ಮೂವಿ, ಹಿಂದಿ ಮೂವಿ ಬಂದಿತ್ತು. ಅದರಲ್ಲಿ ನಿಮಗೆ ಸುಷ್ಮಿತಾ ಸೇನ್ ಅವ್ರ ಎಂಟ್ರಿ ಬಂದಾಗೆಲ್ಲ ಒಂದು ತಬ್ಲಾ ಬೀಟ್ ಬರ್ತಾ ಇರುತ್ತೆ. ನಿಮ್ಗೆ ಯಾವ ಥರ ಅದು ಸೊ ಈ ಥರದ್ದೆಲ್ಲ ಸಾಕಷ್ಟು ಇರುತ್ತೆ. ತುಂಬ ಇದೆ. ಆಮಿರ್ ಖಾನ್ ಅವ್ರ ಮೂವಿ ಫನಾ ಅಂತ ಒಂದು ಬಂದಿತ್ತು. ಸೊ ಚಾಂದ್ ಸಿಫಾರಿಶ್ ಅಂತ ಒಂದು ಹಾಡು, ಅದ್ರದ್ದು ಆ ಥರ ಸಾಕಷ್ಟು ಕನ್ನಡದಲ್ಲಿ ಬಳಸ್ಕೊಂಡಿದ್ದಾರೆ. ಸುಮಾರು ತಬಲ ತುಂಬ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ. ಕಾಪಟೆ ಪ್ರೀತ ಇದೆ ಎಲ್ಲ. ವೆರಿ ರೀಸೆಂಟ್ಲಿ ಮರ್ಫಿ ಅಂತ ಒಂದು ಕನ್ನಡ ಮೂವಿ ಬಂತು, ಅದರಲ್ಲಿ ನನಗೆ ಚಾನ್ಸ್ ಸಿಕ್ಕಿತ್ತು ನುಡಿಸ್ಲಿಕ್ಕೆ. ಸೊ ಅದು ದಿನನಿತ್ಯ ತಬ್ಲಾ ಅನ್ನೋದು ಇದ್ದೇ ಇರುತ್ತೆ. ರಿದಮ್ ಅಂತ ಬಂದರೆ ನಿಮಗೆ 99% ತಬ್ಲಾ ಇರುತ್ತೆ. ಅಫ್ಕೋರ್ಸ್ ಈಗ ತೀರಾ ಬರೀ ವೆಸ್ಟರ್ನ್ ಟೈಪ್ ಸಾಂಗ್ ಅಂತ ಏನಾದ್ರು ಬಂತು ಅಂದರೆ ಆವಾಗ ಪ್ರಾಬ್ಲಿ ಬರೀ ಡ್ರಮ್ಸ್ ಆ ಥರ ಏನಾದ್ರು ಇಟ್ಕೋತಾರೆ. ಬಟ್ ನಿಮಗೆ ತಬ್ಲಾ ಎಲ್ಲ ಬಂದೇ ಬರುತ್ತೆ ಸರ್, 100%. ಈ ವೆಸ್ಟರ್ನ್ ಟೈಪ್ಸ್ ಅಂತ ನೀವೇನು ಹೇಳಿದ್ರಿ, ಡ್ರಮ್ಸ್ ಮತ್ತು ಅದಕ್ಕೆ ಮತ್ತು ಇದಕ್ಕೆ ಏನು ವ್ಯತ್ಯಾಸ ಬೇಸಿಕಲಿ? ಸರ್ ಈಗ ಸೌಂಡ್ ನಿಮಗೆ ಮೆಜಾರಿಟಿ ಅದರಲ್ಲಿ ವ್ಯತ್ಯಾಸ ಬರುತ್ತೆ. ಈಗ ನಂಬರ್ ಆಫ್ ಬೀಟ್ಸ್ ಅನ್ನೋದು ಏನಿರುತ್ತೆ ಅವೆಲ್ಲ ಸೇಮ್. ಇವಾಗ 8 ಬೀಟ್ ಇರ್ಬೋದು ಅಥವಾ 6 ಬೀಟು ಅಂತ ಇರುತ್ತೆ, 7 ಬೀಟ್ಸ್ ಅಂತ ಇರುತ್ತೆ. ಅದೆಲ್ಲ ಎಲ್ಲ ಸಂಗೀತದ ಜಾನ್ರಾಗಳಿಗೆ ನಿಮಗೆ ಸೇಮ್. ಬೀಟ್ ಹಿಂದೂಸ್ತಾನಿ, ವೆಸ್ಟರ್ನ್, ಕರ್ನಾಟಿಕ್ ಯಾವುದಾದ್ರೂ ಅದೆಲ್ಲ ಸೇಮ್. ನಾವು ಹೇಳೋದು ಬೇರೆ ಅಷ್ಟೇ. ಇವಾಗ ನಮ್ಮ ಹಿಂದೂಸ್ತಾನಿ ಪದ್ಧತಿಲಿ ನಾವು 3 ತಾಲ್ ಅಂತ ಕರೆದ್ರೆ 16 ಮಾತ್ರದ್ದು ಒಂದು ತಾಳ. ಕರ್ನಾಟಿಕ್ ಪದ್ಧತಿನಲ್ಲಿ ಅದನ್ನು ಆದಿ ತಾಳ ಅಂತ ಕರೀತಾರೆ, 8 ಮಾತ್ರ. ಅದೇ ನೀವು ವೆಸ್ಟರ್ನ್ಗೆ ಹೋದರೆ 4/4 ಅಂತ ಕರೀತಾರೆ. ಸೊ ನಿಮಗೆ ಬೇಸ್ ಎಲ್ಲ ಸೇಮ್ ಇದ್ದಂಗೆ. ಬಟ್ ಇನ್ಸ್ಟ್ರೂಮೆಂಟ್ ಟು ಇನ್ಸ್ಟ್ರೂಮೆಂಟ್ ನಿಮಗೆ ಟೋನ್ ಅಫ್ಕೋರ್ಸ್ ಚೇಂಜ್ ಆಗೇ ಆಗುತ್ತೆ. ತಬ್ಲಾ ಬೇರೆ, ಮೃದಂಗ ಬೇರೆ, ಡ್ರಮ್ಸ್ ಬೇರೆ. ಸೊ ನಿಮಗೆ ಟೋನ್ ಚೇಂಜ್ ಆಗ್ತಾ ಬರುತ್ತೆ. ಮತ್ತು ಅದ್ರ ಒಳಗಿರೋ ಅಪ್ಲಿಕೇಶನ್ ಅಗೇನ್ ಬೇರೆ. ನಿಮಗೆ ಅಗೇನ್ ಡ್ರಮ್ಮಿಂಗ್ ಅಂದರೆ ಅದರದೇ ಟೆಕ್ನಿಕಲ್ ಬಿಟ್ಸ್ ಬೇರೆ ಬೇರೆ ಇರುತ್ತೆ, ಅವ್ರು ಅದನ್ನು ನುಡಿಸ್ತಾ ಬರ್ತಾರೆ. ನಮ್ಮ ತಬ್ಲಾದಲ್ಲಿ ಟೆಕ್ನಿಕಲ್ ಬಿಟ್ಸ್ ಬೇರೆ, ನಮ್ಮ ಫಿಂಗರಿಂಗ್ ಬೇರೆ ಇರುತ್ತೆ. ಸೊ ನಾವು ಟೆಕ್ನಿಕ್ಯಾಲಿಟಿ ನೋಡ್ತೀವಿ ಆ ಥರ. ಸೊ ಹಾಗೆ ಆ ಥರ ಬೇರೆ ಬೇರೆ ಅಗೇನ್ ಇಟ್ಸ್ ಆನ್ ಅ ವೆರಿ ಸರ್ಫೇಸ್ ಲೆವೆಲ್. ಆ ಥರ ನಿಮಗೆ ವ್ಯತ್ಯಾಸಗಳು ಬರ್ತಾ ಹೋಗುತ್ತೆ. ಓಕೆ ಓಕೆ. ಸೊ ಈಗ ನಿಮ್ಮ ತಬ್ಲಾ ಅಂದ ತಕ್ಷಣ ನಿಮ್ಮ 2 ಕೈಗಳು ಮತ್ತು ಬೆರಳುಗಳು ಅಲ್ವಾ, ಅದರದ್ದೊಂದು ಮ್ಯಾಜಿಕ್ ಅಂತ ಹೇಳ್ಬೋದು ಅದನ್ನು ಅಲ್ವಾ? ಸೊ ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಹೌ ಡು ಯು ಮೀನ್ ನಿಮ್ಮ ಅಂದರೆ ಅದಂದ್ರೆ ನಿಮ್ಮ ಬುದ್ಧಿಶಕ್ತಿ ಮತ್ತು ನಿಮ್ಮ ಬೆರಳಿನ ಮಧ್ಯೆ ಒಂದು ಕೋಆರ್ಡಿನೇಷನ್ನು ಅಲ್ವಾ? ಆಮೇಲೆ ಬೇರೆ ಸಂಗೀತಗಾರರ ಜೊತೆಗೆ ಒಂದು ಕೋಆರ್ಡಿನೇಷನ್, ಅಂದರೆ ಹಾಡೋರ ಜೊತೆ ಕೋಆರ್ಡಿನೇಷನ್ನು. ಆ ಕೋಆರ್ಡಿನೇಷನ್ ಬಗ್ಗೆ ಅಂದರೆ ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅಂದರೆ 2 ಪ್ರಶ್ನೆ ಇದೆ. ಒಂದು, ಬೆರಳುಗಳನ್ನ ಅಂದರೆ ಈಗ ಫಾರ್ ಎಕ್ಸಾಂಪಲ್ ನನ್ನ ಬೆರಳುಗಳಲ್ಲಿ ಆ ಮ್ಯಾಜಿಕ್ ಇರಲ್ಲ. ಅಂದರೆ ನಾವು ಆ ರಿಫ್ಲೆಕ್ಸಸ್ ಅಂತಾರಲ್ಲ ಅದು ಇರಲ್ಲ. ಬಟ್ ಒಬ್ಬ ಸಂಗೀತಗಾರ ಅಥವಾ ಒಬ್ಬ ತಬ್ಲಿಸ್ಟ್ ಪ್ಲೇಯರ್ಗೆ ಅದು ಇರುತ್ತೆ ಅಲ್ವಾ? ಸೊ ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಸರ್ ಅದ್ರಲ್ಲೂ ನಾನು 2 ಥರ ಅಂತೀನಿ ಸರ್. ಒಂದು, ಈಗ ಪ್ರಾಡಜಿ ಕೇಸ್ಗಳಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಉಸ್ತಾದ್ ಜಾಕಿರ್ ಹುಸೇನ್ ಅವರು ವಾಸ್ ಎ ಪ್ರಾಡಜಿ ಕಿಡ್. ಪ್ರಾಡಿಜಿ ಕಿಡ್ ಅಂದರೆ ಏನು ಅಂತಂದರೆ ಗೊತ್ತಿಲ್ಲ ಇರೋರಿಗೆ, ಕೆಲವೊಬ್ರು ಬೈ ಬರ್ತ್ ಅದು ಒಂದು ಹೆಂಗೆ ಪಡ್ಕೊಂಡು ಬಂದಿರ್ತಾರೆ ಅಂದರೆ ಅವ್ರು ಏನು ಪ್ರಾಕ್ಟೀಸ್ ಮಾಡೋದೇ ಬೇಕಾಗಿಲ್ಲ, ಅಥವಾ ಬೇರೆಯವ್ರು ಪ್ರಾಕ್ಟೀಸ್ ಮಾಡಿದಷ್ಟು ಅವ್ರಿಗೆ ಬೇಕಾಗಲ್ಲ. ಅವ್ರಿಗೆ ಒಂದು ಸ್ವಲ್ಪ ಕಲಿಸಿದ್ರೆ ಅವ್ರು ಜಾಸ್ತಿ ಕಲಿತಾರೆ, ಬಿಕಾಸ್ ಅವ್ರ ಬ್ಲಡ್ಡಲ್ಲಿ ಬಂದಿರುತ್ತೆ ಅದು. ಈಗ ಜಾಕಿರ್ ಹುಸೇನ್ ಅವರು ಅದೇ ಥರ ಅಂತ ಹೇಳ್ಬೋದು. ಅದರಲ್ಲಿ ಆ ಥರ ಸುಮಾರು ಜನ ಇರ್ತಾರೆ. ಕೆಲವೊಬ್ಬರಿಗೆ ಇಮ್ಮಿಡಿಯೇಟಾಗಿ ತಂದೆನೇ ಇಲ್ಲದೇ ಇರ್ಬೋದು, ಆದರೂ ಬರುತ್ತೆ. ಕೆಲವೊಬ್ಬರಿಗೆ
ಖಂಡಿತ ಸೊ ನಾನು ಖಂಡಿತ ಪ್ರಾಡಜಿ ಕೇಸ್ ಅಲ್ಲ ನಂದು. ನಾನು ಕೂತ್ಕೊಂಡು ಡೆವಲಪ್ ಮಾಡ್ಕೊಂಡವನು. ಆ ಥರದವರು ಸಾಕಷ್ಟು ಜನ ಇರ್ತಾರೆ. ಸೊ ನಮಗೆ ಫಸ್ಟ್ ಅಫ್ಕೋರ್ಸ್ ಬೇಸಿಕ್ಸ್ ನಮಗೆ ಕಲಿತಾ ಹೋಗೋದು. ನೀವೇ ಹೇಳ್ದಂಗೆ ಅದು ಮೈಂಡ್ ಹ್ಯಾಂಡ್ ಕೋಆರ್ಡಿನೇಷನ್ ಯಾವಾಗಲೂ ಅದು ನಡೀತಾನೇ ಇರುತ್ತೆ. ಸೊ ನಾವು ನಮ್ಮ ಫಸ್ಟ್ ಬೇಸಿಕ್ಸ್ ಏನಿರುತ್ತೆ ನಾವು ಅದನ್ನು ಕೂಡಿಸ್ಕೊತಾ ಬರ್ತೀವಿ. ಈಚ್ ಆ್ಯಂಡ್ ಎವ್ರಿ ಟೋನ್, ಈಚ್ ಆ್ಯಂಡ್ ಎವ್ರಿ ಟೆಕ್ನಿಕ್. ತಬಲಾ ನಮಗೆ ಎಷ್ಟು ಪ್ರಿಸೈಸ್ ಅಂದರೆ ನಮಗೆ ಒಂದು ಶಬ್ದ ತೆಗಿಲಿಕ್ಕೆ ಅಲ್ಲಿ ನುಡಿಸ್ಬೇಕಂದ್ರೆ ಅಲ್ಲೇ ನುಡಿಸ್ಬೇಕು. ಫಾರ್ ಎಕ್ಸಾಂಪಲ್ ಈಗ ನೀವು ನೋಡ್ದಂಗೆ 3 ಬೇರೆ ಬೇರೆ ಸರ್ಕಲ್ ಇದೆ. ಓಕೆ. ಸೊ ಈಗ ನಾವು ನಾ ಅಂತ ಒಂದು ಶಬ್ದ, ನಾ ಅಥವಾ ತ, ಇದು ಔಟರ್ ಮೋಸ್ಟ್ ಸರ್ಕಲ್ ಏನಿದೆ ನಾವು ಅದನ್ನು ಕಿನಾರ್ ಅಂತ ಕರಿತೀವಿ. ಒಂದೊಂದಕ್ಕೂ ಹೆಸರಿದೆ. ದಡ. ಬೇಸಿಕಲಿ ದಡ. ಸೊ ಕಿನಾರ್ ಮೇಲೆನೆ ನಾವು ನಾ ಅಂತ ನುಡಿಸ್ಬೇಕು, ವಿಚ್ ಇಸ್ ಆ ಸೌಂಡ್. ಇದನ್ನ ನಾ ಅಥವಾ ತಾ ಅಂತಾನು ಕರೀತಾರೆ. ತಿಟ್ಟ ಅಂತ ಕರೆದ್ರೆ ಈಗ ಇದು ಶಾಹಿಯನ್ನು ಈ ಒಂದು ಇಂಕ್ ಶಾಹಿ. ಸೊ ಹಾಗೆ ನಿಮಗೆ ಕೇಳೋದು ಹಾಗೆ ಕೂಡ ಕೇಳುತ್ತೆ. ಇವಾಗ ಥುನ್ ಅಂತ ಒಂದು ಶಬ್ದ ಇದೆ, ಥುನ್. ಅದನ್ನ ನಾವು 4 ಬೆರಳು ಒಟ್ಟಿಗೆ ಮೇಲಿಂದ ಹೀಗೆ ಡ್ರಾಪ್ ಮಾಡಿ ನುಡಿಸ್ತೀವಿ. ಸೊ ಈ ಥರ ನಮಗೆ ಬೇಸಿಕ್ 10 ಬೇರೆ ಬೇರೆ ಟೆಕ್ನಿಕ್ಸ್ ಇದೆ. ಅದ್ರದ್ದು ಕಾಂಬಿನೇಷನ್ಸ್ ಮಾಡ್ತಾ ಹೋದಾಗ ಅದು ಲೈಫ್ ಟೈಮ್ ಅದು ಆಗ್ತಾನೆ ಇರುತ್ತೆ. ಸೊ ನಾವು ಸ್ಟಾರ್ಟಿಂಗಲ್ಲಿ ಅದನ್ನು ಕೂಡಿಸ್ತಾ ಹೋಗೋದು. ನಮ್ಮ ಗುರುಗಳು ಯಾರು ಇರ್ತಾರೆ ಅದನ್ನು ಹಾಗೆ ಕೂಡಿಸ್ತಾ ಹೋಗ್ತಾರೆ ಸ್ಟೆಪ್ ಬೈ ಸ್ಟೆಪ್. ಓಕೆ. ಅದ್ರ ನಂತರ ನಾವು ಹಾಡೋರ ಜೊತೆ ಮಾಡೋ ಪ್ರಾಕ್ಟೀಸ್, ಆ ಕೋಆರ್ಡಿನೇಷನ್ ಅದು ಬೇರೆ. ಅದ್ರ ಬಗ್ಗೆ ಅದನ್ನ ಮಾತಾಡೋಕ್ಕಿಂತ ಮುಂಚೆ ಇನ್ನೂ ಸ್ವಲ್ಪ ಇದ್ರ ಬಗ್ಗೆನೇ ಕೇಳಿ. ಈಗ 2 ಇದೆ ಅಲ್ವಾ, ಒಂದಕ್ಕೆ ತಬಲಾ ಅಂತಾರೆ, ಇನ್ನೊಂದಕ್ಕೆ ಇದಕ್ಕೆ ಡಗ್ಗ ಅಂತಾರೆ, ಇದಕ್ಕೆ ತಬಲಾ ಅಂತ. ಎಸ್. ಡಗ್ಗಾದಲ್ಲಿ ನೀವೇನು ಹೇಳಿದ್ರಿ, ಇದು ಸೇಮ್ ಅದೇ ಥರದಲ್ಲಿ ಏನಾದರೂ ಇಲ್ಲೂ ಇದೆ. ಈಗ ಡಗ್ಗಾದಲ್ಲಿ ನಿಮಗೆ ಮೇಜರಾಗಿ 2 ಅಕ್ಷರ ಅಂತ ಇರೋದು. ಒಂದು ಗ ಅಥವಾ ಕ. ಅದರದ್ದು ನಿಮಗೆ ಸಬ್ ಇರೋದು. ಇವಾಗ ಗಾನೆ ನಿಮಗೆ ಗೀ, ಗೂ, ಗೆ ಅಂತೆಲ್ಲ ಆಗತ್ತೆ. ಹೌದಾ? ಹಾಂ. ಕ ನಿಮಗೆ ಕತ್, ಕೀ, ಆ ಥರ ಬೇರೆ ಬೇರೆ ಬರುತ್ತೆ. ಸೊ ಈಗ ಇದೇ ಗ ಆಗಿರ್ಬೋದು, ಇದೇ ಗೀನು ಆಗಿರ್ಬೋದು, ಗೂನು ಆಗಿರ್ಬೋದು. ಘೆನ್ ಅಂತಲೂ ಒಂದು ಶಬ್ದ ಇದೆ, ಅದೇ ಘೆನ್ ಕೂಡ ಆಗಿರ್ಬೋದು. ನಾವು ಅದನ್ನು ಬೇರೆ ಬೇರೆ ಕಾಂಪೋಸಿಷನ್ ಫಾರ್ಮ್ ಬಂದಾಗ ಆ ಪದದ ಬಳಕೆ ಹಂಗಿರುತ್ತೆ ಅಷ್ಟೆ. ಬಟ್ ನುಡಿಸೋ ಟೆಕ್ನಿಕ್ ನಮಗೆ ಸೇಮ್ ಬರುತ್ತೆ. ಕತ್ ಅಥವಾ ಕ ಅದು ಸೇಮ್. ಇದೇ ಕ ಆಗಿರ್ಬೋದು, ಕತ್ ಆಗಿರ್ಬೋದು, ಕೀ ಆಗಿರ್ಬೋದು, ಕೂ ಆಗಿರ್ಬೋದು. ಸೊ ಹಾಗೆ ಈಗ ಕಾಂಬಿನೇಷನ್ ಸೌಂಡ್ಸ್ ಬಂದಾಗ ಈಗ ಧಾ ಅಂತ ನಾವು ಒಂದು ಪದ ಇದೆ ನಮಗೆ. ಅದು ಏನಂದರೆ ನಾ ಮತ್ತು ಗ 2 ಒಟ್ಟಿಗೆ ನುಡಿಸಿದಾಗ ನಮಗೆ ಧಾ ಅಂತ ಕರೀತೀವಿ. ಅದು ನಮಗೆ ಧಾ. ಓಕೆ. ಇವಾಗ ತೀಟ ಅಂತ ನಾ ಹೇಳಿದೆ, ಇದು ತೀಟ ಆಗುತ್ತೆ ಅಥವಾ ಅದು ಬೇರೆ ಬೇರೆ ಟೆಕ್ನಿಕ್ ಮೇಲೆ ಚೇಂಜ್ ಆಗ್ತಾ ಬರುತ್ತೆ. ಸೊ ನಾವು ತೀಟ ಜೊತೆಗೆ ಲೆಫ್ಟ್ ಹ್ಯಾಂಡ್ ನುಡ್ಸಿದ್ರೆ ಅದು ನಮಗೆ ಧೀಟ ಅಂತ ಒಂದು ಪದ ಬರುತ್ತೆ. ಸೊ ಅದು ನಮಗೆ ಅದು ಧೀಟ. ಡಗ್ಗ ನುಡಿಸ್ಲಿಲ್ಲ ಅಂದರೆ ಅದು ತಿಟ್ಟ ಅಂತ ಬರುತ್ತೆ. ಈ ಥರ ನಮಗೆ ಈಚ್ ಆ್ಯಂಡ್ ಎವ್ರಿ ಲೆಟರ್ ನಮಗೆ ಇಟ್ ಇಸ್ ವೆರಿ ಪ್ರಿಸೈಸ್. ಇವಾಗ ಇದು ತಾ, ತಿನ್ ಅಂತ ಇನ್ನೊಂದು ಶಬ್ದ ಬರುತ್ತೆ. ನಾವು ಈ ಮಧ್ಯ ಈ ಸರ್ಕಲ್ ಏನಿದೆ ಅದನ್ನು ಸುರ್ ಅಂತ ಕರಿತೀವಿ ನಾವು. ಅದು ನಮಗೆ ತಿನ್. ಇಟ್ಸ್ ಎ 2 ಡಿಫ್ರೆಂಟ್ ಸೌಂಡ್ಸ್ ಅಲ್ಲಾಗ್ಲೇ. ದಟ್ ಇಸ್ ತಾ, ದಿಸ್ ಇಸ್ ತಿನ್. 2 ಬೇರೆ ಬೇರೆ ಶಬ್ದ. ಸೊ ಇವಾಗ ನಾವು ಆ ಶಬ್ದ ತೆಗಿಲಿಕ್ಕೆ ಅಲ್ಲಲ್ಲೇ ನುಡಿಸ್ತಾ ಬರಬೇಕು. ಅದು ಆಫ್ಕೋರ್ಸ್ ಬೇರೆ ಬೇರೆ ಸ್ಪೀಡಲ್ಲೂ ಆಗುತ್ತೆ, ಬೇರೆ ಬೇರೆ ಕಾಂಪೋಸಿಷನ್ ಫಾರ್ಮ್ಸಲ್ಲಿ ಆಗುತ್ತೆ. ಟೆಕ್ನಿಕ್ಯಾಲಿಟಿ ಕೆಲವು ತುಂಬ ಚಾಲೆಂಜಿಂಗ್ ಆಗಿರುತ್ತೆ ಆ ಥರ. ಸೊ ಹಾಗೆ. ಓಕೆ. ಕೆಲವರು ನಾವು ಬಲಗೈ ಹೆಂಗೆ ಬಳಸ್ತೀವಿ ಹಂಗೆ ಎಡಗೈ ಬಳಸ್ತಾರಲ್ವಾ? ಹೌದು. ಲೆಫ್ಟಿಸ್ಟ್. ಓಕೆ. ಲೆಫ್ಟ್ ಹ್ಯಾಂಡ್. ಅವ್ರಿಗೆ ಏನು ಅವ್ರು ಚೇಂಜ್ ಮಾಡ್ಕೋಬೇಕು ಅಷ್ಟೇನಾ ಅಥವಾ ಅವ್ರು ಇದನ್ನ ಈ ಕಡೆ ಇದನ್ನೆಲ್ಲ ಸೇಮ್? ಇನ್ಫ್ಯಾಕ್ಟ್ ನಾ ಆವಾಗಲೇ ಒಬ್ರದ್ದು ಹೆಸರು ತೊಗೊಂಡೆ, ಪಂಡಿತ್ ಕುಮಾರ್ ಬೋಸ್ ಅಂತ. ಅವ್ರದ್ದು ಭಾರಿ ಇಂಟ್ರೆಸ್ಟಿಂಗ್ ಕತೆ ಏನಂದ್ರೆ ಸರ್, ಈಸ್ ಅ ನ್ಯಾಚುರಲ್ ರೈಟ್ ಹ್ಯಾಂಡರ್. ಬಟ್ ಅವ್ರ ಕಲಿಕೆ ಶುರು ಆದಾಗ ಅಲ್ಲಿದ್ದಿದ್ದು ಒಂದೇ ತಬಲ. ಈಗ ಗುರು ಈ ಕಡೆಯಿಂದ ಕೂತವರು, ಅವ್ರು ಆ ಕಡೆಯಿಂದ ಕೂತವರು. ಸೊ ಅವರು ತಿರುಗಿಸ್ಬೇಕು ಅನ್ನೋ ಯೋಚನೆನೂ ಬರಲಿಲ್ಲ. ಹಾಗೆ ಇದ್ದಿದ್ದನ್ನು ಅವ್ರು ಆ ಕಡೆಯಿಂದ ತೊಗೊಂಡಿದ್ದಕ್ಕೆ ಅವ್ರಿಗೆ ಲೆಫ್ಟ್ ಹ್ಯಾಂಡಿಗೆ ಬಂತದು. ಆ್ಯಂಡ್ ಈಸ್ ಅನ್ ಅಮೇಝಿಂಗ್ ತಬಲಾ ಪ್ಲೇಯರ್. ಅವ್ರು ಬಾಕಿ ಎಲ್ಲ ಕೆಲಸ ರೈಟಲ್ಲೇ ಮಾಡೋದು, ತಬಲಾ ಮಾತ್ರ ಲೆಫ್ಟಲ್ಲಿ ನುಡಿಸ್ತಾರೆ. ಆ ಥರನೂ ಇರೋದು ಅದು. ಸೊ ಬಟ್ ನೀವು ನುಡಿಸೋದೆಲ್ಲ ಸೇಮ್, ಅದೆಲ್ಲ ಏನೂ ವ್ಯತ್ಯಾಸ ಇರೋದಿಲ್ಲ, ಸೇಮ್ ಟೆಕ್ನಿಕ್.
ಇದು ಈಗ ಇನ್ನೊಂದು ಪ್ರಶ್ನೆ ಕೇಳ್ಬೇಕು ಅನ್ಕೊಂಡೆ. ಈಗ ಕೆಳಗಡೆ ಕೂತ್ಕೊಂಡು ಬಾರಿಸ್ತಿದೆಯಲ್ಲ, ಈಗ ನಂಗೆ ಸೊಂಟ ಅವಾಗಿಂದ ನೋಯ್ತಾ ಇದೆ. ಸಾರಿ, ಅಲ್ಲ ನಾನು ಹೇಳೋದು ನಮ್ಮಿಂದ ಪಾಪ ನೀವು ಹಿಂಗೆ. ಇಲ್ಲ ತೊಂದರೆ ಇಲ್ಲ, ನಮಗೆ ಅದು ಒಂದು ಅಭ್ಯಾಸ ಆಗಲಿ. ಬಟ್ ನಾನು ಹೇಳೋದು ನಿಮಗೆ ಅದು ಅಂದರೆ ಈಗ ಗಂಟೆಗಳ ಕಾಲ ಕೂತ್ಕೊಳ್ಬೇಕಾಗತ್ತೆ, ಅದು ಹೇಗೆ, ಅದು ಹೌ ಡು ಯು ಮ್ಯಾನೇಜ್ ದಟ್? ಸರ್ ಅದು ನುಡ್ಸ್ತಾ ಬಂದ್ಬಿಡುತ್ತೆ ಅಷ್ಟೇ ಸರ್. ಹಾಂ, ಈಗ ನಾನು ಚಿಲ್ಲಾನಲ್ಲೇ ಮಾಡ್ಬೇಕಾದ್ರೂ ಸ್ಟಾರ್ಟಿಂಗಲ್ಲಿ ನನಗೆ ಕಷ್ಟನೇ ಇತ್ತು. ನಾವು ಹೇಗೆ ರಿಲ್ಯಾಕ್ಸ್ ಮಾಡ್ಕೋಬೋದು, ನೀವು ಇಲ್ಲ ಅಂತಲ್ಲ. ಹೇಗೆ ಒಂದು ಕಾಲನ್ನು ಮಾತ್ರ ಈ ಕಡೆ ಸ್ಟ್ರೆಚ್ ಮಾಡಿಕೊಂಡು, ಬಟ್ ತಬ್ಲಾ ಹೋಗ್ತಿರ್ಬೇಕು, ತಬ್ಲಾ ನಿಲ್ಲೋ ಹಾಗಿಲ್ಲ. ಸೊ ಒಂದಿಷ್ಟು, ಯಾಕಂದ್ರೆ ಮಂಡಿ ನೋವತ್ತೆ, ಖಂಡಿತ ನೋವತ್ತೆ. ಸೊ ಒಂದು ಮಟ್ಟಕ್ಕೆ ನೀವು ಒಂದಿಷ್ಟು ಹೊತ್ತು ಈ ಕಡೆ ಮಾಡಿಕೊಂಡು ಅದು ಓಕೆ ಅನ್ನಿಸ್ದಾಗ ಈ ಕಡೆ ಮಾಡಿಸ್ಕೊಂಡು ಈ ಕಡೆ ಕಾಲು ಒಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿ ಆ ಥರ ಮಾಡೋ ಥರ. ಅಥವಾ ಈ ಒಂದು ಕುಷನ್ಸ್ ಇರುತ್ತೆ, ಸೊ ಆ ಕುಷನ್ ನಿಮ್ಗೆ ಒಂದು ಸಣ್ಣ ಎಲಿವೇಶನ್ ಕೊಡುತ್ತೆ. ಸೊ ಅದು ಹೋಗ್ತಾ ಬಟ್ ಅದು ನಮಗೆ ಓವರಾಲ್ ನುಡಿಸಿ ಕೂತು ಅಭ್ಯಾಸ ಆಗೋಗಿರುತ್ತೆ. ಸೊ ನಾವು ಅಟ್ಟೆ ಸ್ಟ್ರೆಚ್ 4 ಅವರು ಅದೆಲ್ಲ ಆರಾಮಾಗಿ ಕೂತ್ಕೋಬೋದು, ಅದೇನು ಅನ್ಸೋದಿಲ್ಲ. ನೈಸ್. ಸೊ ಅದು ನನ್ನ ಅನುಭವದಿಂದ ಬಂತ ಆ ಪ್ರಶ್ನೆ, ಯಾಕೆಂದರೆ ನಾನು ಹಿಂಗೆ ಮಾಡ್ತಾನೆ ಇದ್ದೀನಿ ಅವಾಗಿಂದ. ಓಕೆ, ಈಗ ಕೋಆರ್ಡಿನೇಷನ್ ಬಿಟ್ವೀನ್ ದ ಮ್ಯೂಸಿಷಿಯನ್ಸ್, ಅಂದರೆ ನಿಮ್ಮ ಸಿಂಗರ್ ಇರ್ಬೋದು ಅಥವಾ ಇನ್ನೊಬ್ಬ ತಬ್ಲಾ ಪ್ಲೇಯರ್ ಇರ್ಬೋದು, ಅವ್ರು ಬೇರೆ ಮ್ಯೂಸಿಷಿಯನ್ಸ್ ಇರ್ಬೋದು, ಅವ್ರ ಮಧ್ಯದ ಕೋಆರ್ಡಿನೇಷನ್ ಹೇಗಿರುತ್ತೆ? ಸರ್, ನಮಗೆ ಬೇಸಿಕಲಿ ಪ್ರಾಕ್ಟೀಸ್ ಸೆಷನ್ಸ್ ಇದ್ದೇ ಇರುತ್ತೆ. ಈಗ ಯಾವುದೇ ಥರ, ಈಗ ನೀವು ಬರೀ ಹಾಡಿನ ಅವ್ರ ಜೊತೆ ನುಡಿಸ್ತಾ ಇದ್ದೀರಾ ಅಂದರೆ ಅದು, ಮತ್ತು ಯಾವ ಥರ ಹಾಡು, ಈಗ ಹಿಂದೂಸ್ತಾನಿ ಕ್ಲಾಸಿಕಲ್ ಪದ್ಧತಿನಲ್ಲಿ ನೀವು ನುಡಿಸ್ಲಿಕ್ಕೆ ಹೋಗ್ತಾ ಇದ್ದೀರಾ, ಅದರದ್ದು ಒಂದು ಪ್ರಾಕ್ಟೀಸ್. ನೀವು ಹಲವಾರು ಸಂಗೀತಗಾರರು ಇರ್ತಾರೆ, ಬೇರೆಯವ್ರ ಹತ್ರನೂ ಹೋಗ್ಬೋದು, ಒಬ್ಬರ ಹತ್ರನೇ ಹೋಗ್ಬೋದು. ಸೊ ನೀವು ಒಂದು ಮಟ್ಟಕ್ಕೆ ಸ್ಟ್ಯಾಂಡರ್ಡ್ ಬರೋ ತನಕ ಒಂದು ಮೆಥಡಾಲಜಿ ಎಲ್ಲ ಇದ್ದೇ ಇರುತ್ತೆ, ಅದು ನೀವು ಕಲಿತಾ ಬರ್ತೀರಿ. ಆಮೇಲೆ ಅದರದ್ದು ನೀವು ಬೇರೆ ಇಂಪ್ಲಿಕೇಶನ್ಸ್ ಮಾಡ್ತಾ ಬರೋ ಥರ. ಹಾಗೆ ಇಫ್ ಇಟ್ಸ್ ಅನ್ ಆನ್ಸಾಂಬಲ್, ಅಗೇನ್ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಮಾಡೇ ಮಾಡ್ತಾರೆ. ಸೊ ನೀವು ಅದು ಮಾಡಿ ಅದು ರೂಢಿ ಮಾಡ್ಕೊಳ್ಳೋ ಥರ, ಆ್ಯಂಡ್ ಅದು ನಿಮ್ಗೆ ಅಲ್ಟಿಮೇಟ್ಲಿ ಇಟ್ ವಿಲ್ ಗೋ ಟು ದ ಪರ್ಫಾರ್ಮೆನ್ಸ್ ಲೆವೆಲ್. ಹಾಗೆ ಸೊ ಆ ಪ್ರಾಕ್ಟೀಸ್, ದಟ್ಸ್ ಹೌ ಯು ಕೋಆರ್ಡಿನೇಟ್ ವಿತ್ ದ. ಓಕೆ. ಅಂದರೆ ಸಿಂಗರ್ ಜೊತೆಗಿನ ಒಂದು ಕೋಆರ್ಡಿನೇಷನ್ ಇರುತ್ತಲ್ಲ, ಅದು ಭಾಳ ಮುಖ್ಯ ಅಲ್ವಾ? ತುಂಬ ಮುಖ್ಯ ಸರ್. ಅದು ಸಿಂಗರ್ ಹೌದು. ಇವಾಗ ಅಗೇನ್ ಶಾಸ್ತ್ರೀಯ ಪದ್ಧತಿಗೆ ಬಂದರೆ ಎದುರುಗಡೆ ನಮಗೆ ಹಾರ್ಮೋನಿಯಂ ಪ್ಲೇಯರ್ ಒಬ್ಬರು ಇರ್ತಾರೆ. ಸೊ ನಮ್ಗೆಲ್ರಿಗೂ ಅದು ಏನಾಗ್ತಿರುತ್ತೆ ಅಂತ ಗೊತ್ತಿರಬೇಕು. ಹಾಗೆ ಒಬ್ಬರು ಆ ಕಡೆ ಈ ಕಡೆ ಹೋದ್ರೂ ಇಟ್ ಈಸ್ ಅ ಟೀಮ್ ಎಫರ್ಟ್ ಆಲ್ವೇಸ್. ಬಟ್ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಹೋದ್ರೂ ತಪ್ಪತ್ತೆ. ಐ ಮೀನ್ ಆಫ್ಟರ್ ಆಲ್ ಯು ಆರ್ ಹ್ಯೂಮನ್, ಯು ಡೂ ಮಿಸ್ಟೇಕ್ಸ್, ಅದೆಲ್ಲ ಓಕೆ. ಬಟ್ ಒಂದು ಮಟ್ಟದ ಅದು ಸ್ಟ್ಯಾಂಡರ್ಡ್ ಏನು ಮೇಂಟೈನ್ ಆಗಬೇಕು ಅದಾಗ್ತಾ ಇರುತ್ತೆ. ಸೊ ದಟ್ಸ್ ಹೌ ಯು ಪ್ರಾಕ್ಟೀಸ್ ಮಾಡಿ ಆ ಕೋಆರ್ಡಿನೇಷನ್. ಈ ಕೋಆರ್ಡಿನೇಷನ್ ತುಂಬ ಚೆನ್ನಾಗಿ ಕೋಆರ್ಡಿನೇಷನ್ ಆಗಿರೋದ್ರ ಬಗ್ಗೆ ಮತ್ತು ಕೋಆರ್ಡಿನೇಷನ್ ಕೆಲವು ಸಲ ತಪ್ಪಿರೋದ್ರ ಬಗ್ಗೆ ಎರಡರದ್ದು ಉದಾಹರಣೆ ಕೊಡ್ಬೋದಾ ನನಗೆ? ಈಗ ಕೋಆರ್ಡಿನೇಷನ್ ಆಗಿರೋದು ಅಂತಂದರೆ ನಾನು ಹೇಳೋದು ಒಂದು ಮ್ಯಾಜಿಕ್ ಕ್ರಿಯೇಟ್ ಆಗುತ್ತೆ. ಸಿಂಗರ್ ಮತ್ತು ಮ್ಯೂಸಿಷಿಯನ್ಸ್ ಎಲ್ಲ ಸರಿ ಇದ್ದರೆ, ಅಂದರೆ ಅದೊಂದು ಅನ್ರಿಟನ್ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತಲ್ಲ, ಓಕೆ, ಅನ್ಸ್ಪೋಕನ್ ಅಂತ ಹೇಳ್ಬೋದು, ಅದು ಚೆನ್ನಾಗಿದ್ದರೆ. ಎರಡನೇ ಉದಾಹರಣೆ ಏನು ಬೇಕು ಅಂತಂದರೆ, ನೀವು ತಪ್ಪು ಮಾಡ್ತೀರಾ, ನಿಮಗಷ್ಟೇ ಗೊತ್ತಾಗುತ್ತೆ, ನಮ್ಗೆ ಗೊತ್ತಾಗಲ್ಲ. ಬಿಕಾಸ್ ನಮ್ಮ ಹತ್ರ ಆ ಒಂದು ಇನ್ನೂ ಸೆನ್ಸಿಬಿಲಿಟಿ ಇರಲ್ಲ ಆಡಿಯನ್ಸ್ಗೆ, ಅಥವಾ ಕೆಲವೊಬ್ಬರಿಗೆ ಮಾತ್ರ ಗೊತ್ತಾಗಿರ್ಬೋದು. ಆ ಎರಡು ಉದಾಹರಣೆಗಳನ್ನ ಕೊಡ್ಬೋದಾ? ಇದು ಸಾಕಷ್ಟು ಸಲ ನಮಗೆ ಸ್ಟೇಜ್ ಮೇಲೆ ಆಗಿದೆ. ನುಡಿಸ್ತಾ ಇರ್ತೀವಿ ಆ್ಯಂಡ್ ನೀವೇ ಹೇಳ್ದಂಗೆ ಅದು ಏನೋ ಒಂದು ಮ್ಯಾಜಿಕ್ ಹಿಂಗೆ ಕ್ರಿಯೇಟ್ ಆಗುತ್ತೆ ನಮಗಲ್ಲಿ. ಅದು ನಮಗೆ ಮಾತ್ರ ಆಗೇನು ಗೊತ್ತಾಗುತ್ತೆ, ಅಥವಾ ಅಷ್ಟು ಡೆಪ್ತಲ್ಲಿ ಕಲ್ತಿರೋರಿಗೆ ಅಥವಾ ಅರ್ಥ ಆಗೋರಿಗೆ, ಆಡಿಯನ್ಸಲ್ಲಿ ಕೂತಿರೋರಿಗೂ ಅದು ಗೊತ್ತಾಗುತ್ತೆ, ಇಮಿಡಿಯೇಟಾಗಿ ಗೊತ್ತಾಗುತ್ತೆ, ಏನೋ ತುಂಬ ಚೆನ್ನಾಗಿ ಬಂತು. ಅಗೇನ್ ನಮ್ಮ ಹಿಂದೂಸ್ತಾನಿ ಪದ್ಧತಿ ಆಗಲಿ, ಇಂಡಿಯಾದಲ್ಲಿರೋ ಪದ್ಧತಿಗಳು, ಹಿಂದೂಸ್ತಾನಿ ಅಥವಾ ಕರ್ನಾಟಕಲ್ಲಿ ನಮಗೇನು ಸೆಟ್ ಅಂತ ಇರೋದಿಲ್ಲ. ಬೇಸಿಕ್ ಸ್ಟ್ರಕ್ಚರ್ ಕೊಡ್ತಾರೆ ಹೌದು, ಬಟ್ ಅದೆಲ್ಲ ಮೋಸ್ಟ್ ಆಫ್ ಇಟ್ ಅವರು ಕೆಲವು ಸಲ ಹಿಂಗೆ ಆನ್ ದ ಸ್ಪಾಟ್ ಏನೋ ಆಗೋಗಿರುತ್ತೆ. ಅವಾಗ ಎಲ್ರಿಗೂ ಅನಿಸುತ್ತೆ ಈಗ ಏನೋ ಚೆನ್ನಾಗಿ ಬಂತಲ್ಲ ಈಗ ಅಂತ. ಸೊ ಅದು ಒಂದು. ಇನ್ನೆಷ್ಟೊಂದು ಸಲ ನಿಮಗೆ ಯಾವುದೇ ಥರ ಆದರೂ ಒಂದು ಮಿಸ್ಕಮ್ಯುನಿಕೇಷನ್ನು, ಕೋಆರ್ಡಿನೇಷನ್ನು ಏನಾದ್ರು ಆಗ್ಬೋದು. ನಾವು ಏನೋ ಅಂದ್ಕೊಂಡಿರ್ತೀವಿ ಇದನ್ನು ಮೇ ಬಿ ಮಾಡೋಣ ಇವತ್ತು ಚೆನ್ನಾಗಿರುತ್ತೆ ಅಂತ, ಅದು ಏನೋ ಆಗಿ ನಿಮಗೆ ಬರೋದಿಲ್ಲ ಅಷ್ಟೇ. ನೀವು ಎಷ್ಟೇ ಪ್ರಾಕ್ಟೀಸ್ ಮಾಡಿದ್ರೂ ಕೆಲವು ಸಲ ನಿಮ್ಮ ಕೈಗೆ ಬರೋದೇ ಇಲ್ಲ ಅದು. ಸೊ ಹೋಯ್ತು ಅಷ್ಟೇ, ಆನ್ ದ ಸ್ಪಾಟ್ ಹೋಯ್ತು ಅದು. ಸೊ ನಮಗೆ ದೊಡ್ಡವರೆಲ್ಲ ನಮ್ಗೆ ಹೇಳ್ಕೊಟ್ಟಿರೋದು 2-3 ಸಲ ಪ್ರಯತ್ನ ಮಾಡಿರಿ, ಆಗಲಿಲ್ಲ ಅಂದರೆ ಅವತ್ತು ನಿಮ್ಗೆ ಅದಿಲ್ಲ ಅಂದ್ಕೊಂಡು ಮುಂದೆ ಹೋಗ್ರಿ ಅಂತ ಹೇಳ್ತಾರೆ. ಸೊ ಎಕ್ಸಾಕ್ಟ್ಲಿ ವಾಟ್ ವಿ ಡು. ನೀವು ತುಂಬ ಪ್ರಯತ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ನೀವು 4 ಸಲ 5ನೇ ಸಲ ತಪ್ಪಿದಾಗ ಅವಾಗ ಎಲ್ರಿಗೂ ಗೊತ್ತಾಗುತ್ತೆ ಇದೇನೋ ಬರ್ತಾ ಇಲ್ಲ ಇಲ್ಲಿ ಅಂತ ಗೊತ್ತಾಗ್ಬಿಡುತ್ತೆ. ಸೊ ಆ ಥರನೂ ಆಗುತ್ತೆ. ಸೊ ಎರಡೂ ಆಗಿರೋದು ಸಾಕಷ್ಟು ಸಲ ಇದೆ, ತುಂಬ ಇದೆ. ವೆರಿ ನೈಸ್. ಸೊ ಇನ್ನೊಂದು ಏನಾದರೂ ನೋಡಿಸ್ಬೋದಾ? ಎನಿಥಿಂಗ್ ದಟ್ ಶೋ ಈಗ ಆಗಿನ ತೀನ್ ತಾಲ್ ಅವಾಗಲೇ ನುಡಿಸ್ದ ಹಾಗೆ ನಮ್ಮದ್ರಲ್ಲಿ ಒಂದಿಷ್ಟು ಸಣ್ಣ ಪೀಸ್ ಫಿಕ್ಸ್ಡ್ ಕಾಂಪೋಸಿಷನ್ಸ್ ಅಂತ ಇರುತ್ತೆ.
ಈಗ ತುಕುಡ ಮುಕುಡ ಚಕ್ರಧಾರ್ ಅಂತ ಬೇರೆ ಬೇರೆ ಆ ಥರದ್ದು ಒಂದು 2-3 ನುಡಿಸ್ ತೋರಿಸ್ತೀನಿ. ಮುಕುಡ ಧೆನ್ ಧೆನ್ ಧೆಟ್ ಧೆಟ್ ಕ ತೆರಗಿಡ ತೆಗೆದ ತೆರಗಿಡ ಧಾ ತೆರಗಿಡ ತೆಗೆದ ತೆರಗಿಡ ಧಾ ತೆರಗಿಡ ತೆಗೆದ ತೆರಗಿಡ ಧಾ ಧೆನ್ ದ. ಮುಕುಡ ಧತಿ 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 ಧಾ ತೆರಗಿಡ ತೆಗೆದ ತೆರಗಿಡ ತೆಗೆದ ತೆರಗಿಡ ತೆಗೆದ ತೆರಗಿಡ ಧಾತಿ ಧಾ ಧಾತಿ ಧಾ ಧಾತಿ ಧಾ. ತುಕುಡ ಧೆತ್ತೆಟ್ಟ 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 ತಾ ಕಿಡತಕತೆ ಧೆತ್ತೆಟ್ಟ ಧೆತ್ತೆಟ್ಟ ಕಿಡತಕತೆ ಇಂಗಿಡ ಧಾ ಧಾ ಕಿಡತಕತೆ ಇಂಗಿಡ ತೆನ್ನ ಕಿಡತಕತೆ ಕಿಡತಕತೆ ಇಂಗಿಡ ಧಾ ತೆನ್ ತೆನ್ ಘೆನ ಧಾ ತೆನ್ ತೆನ್ ಘೆನ ಧಾ ತೆನ್ ತೆನ್ ಧೆನ್. ಇದು ಅನಾಘಾತ ಅಂತಾನೂ ಕರೀತಾರೆ. ಚಕ್ರಧಾರ್ ಇನ್ನೊಂದು ಥರ ಕಾಂಪೋಸಿಷನ್. ತೆಟ್ಟ ತೆಟ್ಟ ಧಾಗೆ ತೆಟ್ಟ ಗದ್ದಿ ಗಿಡನಾಗ ತಕ್ ದಿನ ಕೆಡತಕ್ಕೆ ತಕ್ ದಿನ ಕೆಡತಕ್ಕೆ ತಕ್ಕಡ ಧಾ ದಿನ ಕೆಡತಕ್ಕೆ ತಕ್ಕಡ ಅಂದ ದಿನ ಕೆಡತಕ್ಕೆ ತಕ್ಕಡ ಧಾ 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 ದೆಟ್ಟ ದೆಟ್ಟ ತಾಗೆ ತೆಟ್ಟ. ಈ ಇಡೀ ಕಾಂಪೋಸಿಷನ್ 3 ಸಲ ನುಡ್ಸೋ ಥರ. ಸೊ ಹಾಗೆ ಕೇದಾರ್ನಾಥ್ ಹವಾಲ್ದಾರ್ ಅವ್ರ ಜೊತೆಗೆ ನಾವು ಮಾತಾಡ್ತಾ ಇದ್ವಿ ಮತ್ತು ಅವರ ಸಂಗೀತವನ್ನು ಕೇಳ್ತಾ ಇದ್ವಿ. ಈಗ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದೆ ನಮ್ಮ ಕೇದಾರ್ನಾಥ್ ಅವ್ರ ಬಗ್ಗೆ. ಅದೇನೆಂದರೆ ಅವರು ಒಂಥರ ಹಿಂದೂಸ್ತಾನಿ ಮತ್ತು ಕರ್ನಾಟಕ ಸಂಗೀತದ ಒಂಥರ ಸಂಗಮ ಇದ್ದಂಗೆ. ಯಾಕೆಂದರೆ ಅವ್ರ ವೈಫ್ ಕಮ್ಸ್ ಫ್ರಮ್ ಅ ಕರ್ನಾಟಿಕ್ ಮ್ಯೂಸಿಷಿಯನ್ ಫ್ಯಾಮಿಲಿ. ಇವ್ರ ಮಾವ ಕರ್ನಾಟಕ ಸಂಗೀತದ ದೊಡ್ಡ ವಿದ್ವಾಂಸರು. ಅವ್ರ ಬಗ್ಗೆ ಹೇಳ್ಬೋದಾ? ಹಾಂ ಸರ್. ಸೊ ನನ್ನ ಮಾವ, ಅವರ ಹೆಸರು ವಿದ್ವಾನ್ ತಿರುಮಲೆ ಶ್ರೀನಿವಾಸ್ ಅಂತ. ಈಸ್ ವೆರಿ ಪಾಪ್ಯುಲರ್ಲಿ ನೋನ್ ಆಸ್ ಚಾಮಿ ಅಂತ. ಚಾಮಿ ಸರ್ ಅಂತ ಅವರು ತುಂಬ ಪಾಪ್ಯುಲರ್ ಅವರು. ಸೊ ಅವರು ನಮ್ಮ ಮಾವ. ನಮ್ಮ ಅತ್ತೆ ಜಯಶ್ರೀ ಶ್ರೀನಿವಾಸ್, ನನ್ನ ಹೆಂಡತಿ ಆನಂದವರ್ಧಿನಿ ಅಂತ ಅವ್ರ ಹೆಸರು. ಸೊ ಅವ್ರದ್ದೆಲ್ಲ ಕರ್ನಾಟಿಕ್ ಪದ್ಧತಿ ಫ್ಯಾಮಿಲಿ. ನನ್ನ ಬಾಮೈದ ಇನ್ಫ್ಯಾಕ್ಟ್ ಗೋಪಿ ಶ್ರವಣ್ ಅಂತ, ಅವನು ತುಂಬ ಪಾಪ್ಯುಲರ್ ಡ್ರಮ್ಮರ್ ಅವನು. ಬಟ್ ಅವನು ಮೂಲತಃ ಅವನು ಬರೋದು ಅಗೇನ್ ಕರ್ನಾಟಿಕ್ ಪದ್ಧತಿಯಿಂದ. ಅವನು ಮೋರ್ಚಿಂಗ್ ಅನ್ನೋ ಇನ್ಸ್ಟ್ರೂಮೆಂಟ್ ಬಹಳ ಚೆನ್ನಾಗಿ ನುಡಿಸ್ತಾನೆ. ಸೊ ಅದು ನಮ್ಮ ಕಡೆ ಇರೋದೆಲ್ಲ ನಾವು ಹಿಂದೂಸ್ತಾನಿ ಪದ್ಧತಿಯಿಂದ ಬಂದಿರೋದು. ಸೊ ಪ್ರಾಯಶಃ ನಾವು ಏಕೈಕ ಫ್ಯಾಮಿಲಿ ಈ ಥರ ಕರ್ನಾಟಕ ಹಿಂದೂಸ್ತಾನಿ ಒಟ್ಟಿಗೆ ಬಂದಿರೋರು ಅಂತ. ಸೊ ಹೌದು, ಆ ಥರ ನಮ್ಮ ಮನೇಲಿ ಇದೆ. ಓಕೆ. ಈ ಎರಡರ ಮಿಕ್ಸ್ಚರ್ ಹೇಗಿರುತ್ತೆ ಅಂದರೆ, ಈ ಎರಡು ಮುಖಾಮುಖಿಯಾದಾಗ ಏನು ಕ್ರಿಯೇಟ್ ಆಗುತ್ತೆ? ಮ್ಯಾಜಿಕ್ ಕ್ರಿಯೇಟ್ ಆಗುತ್ತೆ ಸರ್. ಅಂದರೆ ಅಫ್ಕೋರ್ಸ್ ಅದರದ್ದು ಪದ್ಧತಿ ಕೆಲವು ಅಂಶಗಳು ಬೇರೆ ಇದ್ದೇ ಇರುತ್ತೆ. ಕೆಲವುದು ಸಿಮಿಲಾರಿಟೀಸು ಇರುತ್ತೆ. ಈಗ ಅಗೇನ್ ನಾನು ತಾಳ ಆವಾಗಲೇ ಹೇಳಿದಾಗೆ ನಮ್ಮದ್ರಲ್ಲಿ ತೀನ್ ತಾಲ್ ಅಂದರೆ ಅವ್ರದ್ರಲ್ಲಿ ಆದಿ ತಾಳ ಅಂತ. ಇಲ್ಲಿ ಏನಾದ್ರು ತೋರಿಸ್ಬೋದಾ, ನಮಗೆ ನುಡಿಸ್ ತೋರಿಸ್ಬೋದಾ? ಶೋರ್. ಈಗ ತೀನ್ ತಾಲ್ ನಮ್ಮ ಪದ್ಧತಿ ಅಂದರೆ ಇವಾಗ ಹೇಳಬೇಕಂದ್ರೆ ಅದನ್ನ, ಸೊ ಧಾ ಧೆನ್ ಧೆಂದ ಧಾ ಧೆನ್ ಧೆಂದ ಧಾ ತೆನ್ ತೆಂತ ತಾ ಧೆನ್ ಧೆಂದ, ಇದು ನಮ್ಮದ್ರಲ್ಲಿ ಬರೋ ತೀನ್ ತಾಲ್ ಪದ್ಧತಿ. ಸೊ ನಾವು ನುಡಿಸಿದಾಗ ಅದನ್ನ ಇದು ನಮಗೆ ತೀನ್ ತಾಲ್. ಇದೇ ನಿಮಗೆ ಕರ್ನಾಟಕ ಪದ್ಧತಿಗೆ ಹೋದಾಗ ಆದಿ ತಾಳ ಅಂತ ಕರೀತಾರೆ. ಅವ್ರು ಅದನ್ನ ತಕದಿಮಿ ತಕಜುಣು ಅಂತ ಕರೀತಾರೆ. ಸೊ ಅದು ಅವರಿಗೆ 8 ಮಾತ್ರ. ನಮ್ದು ತೀನ್ ತಾಲ್ 16 ಮಾತ್ರ. ಬಟ್ ಅದು ಡಬಲ್ ದ ಸೈಕಲ್ ಇದ್ದಾಗ. ಸೊ ಅವ್ರದ್ರಲ್ಲಿ ಅದನ್ನ ನುಡಿಸಿದಾಗ ಇದರಲ್ಲಿ ನಾನು ಬರೀ ಇಮಿಟೇಟ್ ಮಾಡಬಲ್ಲೆ, ಎಕ್ಸಾಕ್ಟ್ ಸೌಂಡ್ ಬರೋದಿಲ್ಲ. ಬಟ್ ಅದರಲ್ಲಿ ಕೇಳೋ ಒಂದು ಪದ್ಧತಿ ಪ್ರಕಾರ ಇರೋದು
ಇದು ಹೀಗೆ ಕೇಳುತ್ತೆ. ಬಟ್ ಇದು 8 ಬೀಟ್, ಇದು 8 ಬೀಟ್ ಹೋಗ್ತಾರೋದು, ನಮ್ಮದು ಹೀಗೆ. ಸೊ ಅದೇ ಥರ ಅವ್ರಿಗೆ ರಾಗಗಳು ಇವಾಗ ಎರಡೂ ಪದ್ಧತಿಲಿ ಎಷ್ಟೊಂದು ಸೇಮ್ ರಾಗಗಳಿರುತ್ತೆ. ಇವಾಗ ನಮ್ದ್ರಲ್ಲಿ ಭೀಮ್ ಪಲಾಸ್ ಅಂತಾರೆ, ಅವ್ರದ್ರಲ್ಲಿ ಆಭೇರಿ ಅಂತ ಕರೀತಾರೆ, ಈ ಥರ. ಸೊ ಆ ಪದ್ಧತಿ ಎಲ್ಲೆಲ್ಲಿ ಮ್ಯಾಚ್ ಆಗುತ್ತೆ ಅದನ್ನು ಒಟ್ಟಿಗೆ ಪರ್ಫಾರ್ಮ್ ಮಾಡಿದಾಗ, ಈಗ ಜುಗಲ್ಬಂದಿ ಕಾನ್ಸರ್ಟ್. ಸೊ ಆ ಜುಗಲ್ಬಂದಿನಲ್ಲಿ ಇವಾಗ ಇಬ್ಬರು ಹಾಡೋರು ಇರ್ತಾರೆ, ಕರ್ನಾಟಿಕ್ ಹಿಂದೂಸ್ತಾನಿ, ತಬಲಾ ಮೃದಂಗ ಇರುತ್ತೆ, ವೈಲಿನ್ ಹಾರ್ಮೋನಿಯಂ ಅಂತ ಇರುತ್ತೆ, ಆ ಥರ ಪಕ್ಕವಾದ್ಯಗಳು ಅಂತ. ಸೊ ಎಲ್ಲರದು ಅಂಶಗಳು ಬರ್ತಾ ಇರುತ್ತೆ ಅಲ್ಲಿ. ಸಿಮಿಲಾರಿಟೀಸ್ ಕೂಡ ತೋರಿಸ್ತಾರೆ, ಅವ್ರವ್ರ ಸ್ಪೆಷಾಲಿಟೀಸು ತೋರಿಸ್ತಾ ಇರ್ತಾರೆ. ಸೊ ಆ ಥರ ಒಂದು ಕಾನ್ಸೆಪ್ಟ್ ಕ್ರಿಯೇಟ್ ಆಗುತ್ತೆ. ಕರ್ನಾಟಕದಲ್ಲಿ ಜಾಸ್ತಿ ಜನ ಇಷ್ಟಪಡೋದು ಹಿಂದೂಸ್ತಾನಿನಲ್ವಾ ಸರ್? ಆ್ಯಕ್ಚುಲಿ ನಮ್ಮ ತಂದೆ ಹೇಳ್ತಾರೆ ಇದನ್ನ, ಕರ್ನಾಟಕ ಏಕೈಕ ಸ್ಟೇಟ್ ಇಂಡಿಯಾಲಿರೋದು ನಿಮಗೆ ಹಿಂದೂಸ್ತಾನಿ ಕರ್ನಾಟಕ ಎರಡು ಈಕ್ವಲ್ ಸ್ಟೇಜಲ್ಲಿ ಸಿಗುವಂಥ. ನೀವು ತಮಿಳ್ನಾಡಿಗೆ ಹೋದರೆ ನಿಮಗೆ ಬರೀ ಕರ್ನಾಟಕ ಸಿಗುತ್ತೆ. ನೀವು ಅಗೇನ್ ಹೈದ್ರಾಬಾದ್ ಹೋಗಿ ಅಥವಾ ಎನಿವೇರ್ ಅಪ್ ಇನ್ ದ ನಾರ್ತ್ ಇಂಡಿಯಾ ಹೋದರೆ ನಿಮಗೆ ಇಟ್ ಇಸ್ ಆಲ್ ಹಿಂದೂಸ್ತಾನಿ ಡಾಮಿನೇಟೆಡ್. ನಮ್ಮದು ಒಂಥರ ಎಪಿ ಸೆಂಟರ್ ಇದ್ದಂಗೆ, ಎರಡೂ ಈ ಸರಿ ಸಮಾನವಾಗಿ ಸಿಗೋದು. ಆ್ಯಂಡ್ ಮೋರ್ ಸೊ ಇನ್ ಬ್ಯಾಂಗ್ಳೂರ್ ಸರಿ ಸಮಾನವಾಗಿ ಸಿಗೋವಂಥದ್ದು. ಆ್ಯಂಡ್ ತುಂಬ ಒಳ್ಳೊಳ್ಳೆ ಆರ್ಟಿಸ್ಟ್ಗಳಿರ್ತಾರೆ. ಸೊ ಹಾಗೆ ವೆರಿ ನೈಸ್. ಸೊ ಕೇದಾರ್ನಾಥ್ ಈಗ ಸುಮಾರು ಒಂದು 15-16 ವರ್ಷಗಳಿಂದ ಮಾಡ್ತಾ ಇದ್ದೀರಾ ನೀವು, ಸೋಲೋ ಮತ್ತು ಬೇರೆಯವ್ರ ಜೊತೆ ಕೂಡ ಕಾನ್ಸರ್ಟ್ ಎಲ್ಲ ಮಾಡ್ತಾ ಇದ್ದೀರಾ. ಸೊ ನೆಕ್ಸ್ಟ್ ಏನು, ವಾಟ್ ನೆಕ್ಸ್ಟ್? ತಬ್ಲಾ ಕುರಿತಾದ ಪ್ಲ್ಯಾನ್ಗಳಿರ್ಬೋದು ಅಥವಾ ಬೇರೆ ಪ್ಲ್ಯಾನ್ಗಳಿರ್ಬೋದು? ಸರ್, ತಬ್ಲಾ ಕುರಿತಾದ ಪ್ಲ್ಯಾನ್ ನಾನು ಹಾಗೆ ಹೇಳ್ದಂಗೆ, ನಮ್ಮ ಬೆಂಗಳೂರಲ್ಲಿ ತುಂಬ ಜನ ತಬ್ಲಾ ಪ್ಲೇಯರ್ಸ್ ಇದ್ದಾರೆ ಆ್ಯಂಡ್ ಒಳ್ಳೆ ಕ್ವಾಲಿಟಿ ತಬ್ಲಾ ಪ್ಲೇಯರ್ಸ್. ನನಗೆ ಬೆಂಗಳೂರಲ್ಲಿ ಸೋಲೋ ಕಲ್ಚರ್ ಇನ್ನೂ ಜಾಸ್ತಿ ಆಗಬೇಕು ಅನ್ನೋ ಒಂದು ಆಸೆ. ಒಂದು ಸಲ ಪ್ರಯತ್ನ ಮಾಡಿದ್ದೀನಿ ಆಗಲೇ. ಅದು ಪ್ರಾಯಶಃ ಏಕೈಕ ಆ ಥರ ಈವೆಂಟ್ ಆಗಿರೋದು. 3 ತಬ್ಲಾ ಸೋಲೋ ಆರ್ಟಿಸ್ಟ್ ಬ್ಯಾಕ್ ಟು ಬ್ಯಾಕ್ ಒಂದೇ ಈವ್ನಿಂಗಲ್ಲಿ ನುಡಿಸಿದ್ರು. ಬೆಂಗಳೂರಲ್ಲಿ ಮಾಡಿದ್ದೆ, ನಾನು ಜಯನಗರದಲ್ಲೇ ಮಾಡಿದ್ದೆ. ಸೊ ಅದನ್ನು ನಾನು ಇನ್ನೂ ಜಾಸ್ತಿ ಮಾಡಬೇಕು ಅಂತ. ಇಫ್ ನಾಟ್ ಅದು 3 ಒಟ್ಟೊಟ್ಟಿಗೆ ಇಲ್ಲದಿದ್ರು ಆ ಥರ ಎಷ್ಟು ಇವಾಗ ಮೋಸ್ಟ್ ನಮ್ಮ ಏಜ್ ಗ್ರೂಪಲ್ಲಿರೋರು ಅಂಥವ್ರಿಗೆ ಜಾಸ್ತಿ ಸೋಲೋ ಚಾನ್ಸಸ್ ಬರಬೇಕು ಅನ್ನೋ ಆಸೆ ನನಗೆ ಬಹಳ ಇದೆ. ಅದು ಕಷ್ಟದ ಕೆಲಸ, ಬಟ್ ಅದು ಪ್ರಯತ್ನ ಅಂತೂ ಇದ್ದೇ ಇರುತ್ತೆ. ಓಕೆ. ಯಾರು ಮಾಡಿದ್ದು ಇನ್ನೂ ಇಬ್ಬರು ನಿಮ್ಮ ಜೊತೆಗೆ? ಸರ್, ಇದು ಅವತ್ತು ಆ್ಯಕ್ಚುಲಿ ಐ ವಾಸ್ ಜಸ್ಟ್ ದಿ ಆರ್ಗನೈಸರ್. ಹೌದಾ? ಓಕೆ. ಹೌದು. ಅವತ್ತು ನುಡಿಸಿದ್ದ 3 ಜನ ಆರ್ಟಿಸ್ಟು. ಒಬ್ಬರು ಪಂಡಿತ್ ಉದಯ್ ಕುಲಕರ್ಣಿ ಅಂತ ಧಾರವಾಡದವರು, ಅವರು ಸದ್ಯಕ್ಕೆ ಗೋವಾಲಿರ್ತಾರೆ ಅವರು. ಮತ್ತು ನಮ್ಮ ತಬಲಾ ಜಗತ್ತಲ್ಲಿ ಅಗೇನ್ ಒನ್ ಆಫ್ ದ ಬಿಗ್ ನೇಮ್ಸ್ ನಾಕೋಡ್ ಫ್ಯಾಮಿಲಿ ಅಂತಲೇ ಇದೆ. ಸೊ ಅದರಲ್ಲಿ ಇವರು ಪಂಡಿತ್ ರಘುನಾಥ್ ನಾಕೋಡ್ ಅವರು ಮತ್ತು ಅವರ ಮಗ ರವಿಕಿರಣ್ ನಾಕೋಡ್ ಅಂತ ಅವರಿಬ್ಬರು ಡ್ಯುಯೆಟ್ ನುಡಿಸಿದ್ರು. ಆಮೇಲೆ ಅಗೇನ್ ಒನ್ ಆಫ್ ದ ಬಿಗ್ಗೆಸ್ಟ್ ನೇಮ್ಸ್ ಪಂಡಿತ್ ರವೀಂದ್ರ ಯಾವಗಲ್ ಅಂತ ಅವ್ರದ್ದಿತ್ತು. ಸೊ ಒಬ್ಬರಾದ್ಮೇಲೆ ಒಬ್ಬರು ಸೋಲೋ ಪರ್ಫಾರ್ಮೆನ್ಸ್ ಮಾಡಿದ್ರು ಅವತ್ತು. ಸೊ ಆ ಥರ ಮಾಡಿದ್ದೆ. ಸೊ ಅದು ಅಗೇನ್ ದೇರ್ ಆಲ್ ವೆರಿ ವೆಲ್ ಎಸ್ಟಾಬ್ಲಿಷ್ಡ್ ಆರ್ಟಿಸ್ಟ್. ನನಗೆ ಇವಾಗ ಇನ್ನು ಒಂದು ಲೆವೆಲ್ ಕೆಳಗಿರೋ ಅಂಥವ್ರು ಅಥವಾ ವಯಸ್ಸಿನಲ್ಲಾಗಲಿ ಯಾವುದೇ ಥರ ಆಗಲಿ ಅವ್ರುಗಳಿಗೆ ಇನ್ನೂ ಸೋಲೋ ಚಾನ್ಸ್ ಜಾಸ್ತಿ ಬರಬೇಕು ಅನ್ನೋದು ಭಾಳ ಆಸೆ. ಸೊ ಅದು ಮಾಡಬೇಕು ಅಂತ ಇದೆ ಸರ್. ವಂಡರ್ಫುಲ್. ಇನ್ನು ಈಗ ನೀವು ಕೆಲವೊಂದು ಹೆಸರುಗಳನ್ನ ನೀವು ಹೇಳ್ತಿದ್ದಂಗೆ ನಂಗೆ ಧಾರವಾಡದ ನೆನಪು ಬಂತು. ಆಮೇಲೆ ನಿಮ್ಮ ತಂದೆಯವರು ಕೂಡ ಹುಬ್ಬಳ್ಳಿ, ಧಾರವಾಡ ಅದ್ರ ಬಗ್ಗೆ ಸುಮಾರು ಮಾತಾಡ್ತಾರೆ. ಯಾಕಂದರೆ ಅವರು ಉತ್ತರ ಕರ್ನಾಟಕದವರು ಮತ್ತು ಆ ಒಂದು ಅಲ್ಲಿ ಸಂಗೀತ ತುಂಬ ದೊಡ್ಡ ಮಟ್ಟದ ಸಂಗೀತಗಾರರು ನಮಗೆ ಕುಂದಗೋಳಿರ್ಬೋದು, ಧಾರವಾಡ ಇರ್ಬೋದು, ಹುಬ್ಬಳ್ಳಿ ಇರ್ಬೋದು ಸಿಗ್ತಾರೆ. ನಿಮಗೆ ಯಾರ ಕರ್ನಾಟಕದಲ್ಲಿ ಅಂದರೆ ನಾನು ರೀಜನ್ ವೈಸ್ ನೀವು ಬೆಂಗಳೂರಲ್ಲೇ ಹುಟ್ಟು ಬೆಳೆದಿದ್ದ, ನಿಮಗೆ ಇನ್ಫ್ಲೂಯೆನ್ಸ್ ಇದೆಯಾ ಧಾರವಾಡದ ಆ ಕಡೆದೆಲ್ಲ ಹೇಗೆ? ಇದೆ ಸರ್, ಸ್ವಲ್ಪ ಇದೆ. ಆದರೆ ಅಗೇನ್ ನಮ್ಮ ತಂದೆ ಕಡೆಯಿಂದನೇ. ನಾನು ಹುಟ್ಟಿದ ಮಾತ್ರ ಮೈಸೂರು ಅನ್ನೋದು ಬಿಟ್ಟರೆ ಬೆಳೆದಿದ್ದೆಲ್ಲ ಕಂಪ್ಲೀಟ್ ಬೆಂಗಳೂರಲ್ಲೇ. ಇನ್ಫ್ಲೂಯೆನ್ಸ್ ಎಲ್ಲ ಕಡೆಯಿಂದ ಇರುತ್ತೆ ಸರ್. ಈಗ ನಮಗೆ ಬೆಂಗಳೂರಲ್ಲೇ ಈಗ ನಮ್ಮ ಒನ್ ಆಫ್ ದ ಫೈನ್ ತಬ್ಲಾ ಪ್ಲೇಯರ್ಸ್ ಪಂಡಿತ್ ಗುರುಮೂರ್ತಿ ವೈದ್ಯ ಅಂತ ಇದ್ದಾರೆ. ಸೊ ನಾವು ಎಷ್ಟೊಂದು ಟೋನ್ ತೆಗೆಯೋ ಆಸ್ಪೆಕ್ಟ್ಸ್ ಎಲ್ಲ ನಾನು ಅವ್ರದ್ದು ಕೇಳಿ ಕಲ್ತಿರೋದು. ಸೊ ಆ ಥರ ಒಂದೊಂದು ಇದ್ರಲ್ಲೂ ಇನ್ಫ್ಲೂಯೆನ್ಸ್ ಇದ್ದೇ ಇರುತ್ತೆ. ಸೊ ಆ್ಯಂಡ್ ರೀಜನ್ ಟು ರೀಜನ್ ಯಾರು ಚೆನ್ನಾಗಿರೋರು ಇದ್ರೂ ಅಷ್ಟೇ. ಈಗ ಹೊನ್ನಾವರದಲ್ಲಿ ಪಂಡಿತ್ ಗೋಪಾಲಕೃಷ್ಣ ಹೆಗಡೆ ಅಂತ ಒಬ್ಬರಿದ್ದಾರೆ. ಅವ್ರದ್ದು ಅಷ್ಟೇ. ಈಗ ಅಕಂಪನಿಮೆಂಟ್ ಅಂತ ಬಂದಾಗಲೇ ಅವ್ರದ್ದು ಅದು ಶೈಲಿನೇ ಬೇರೆ, ಅದರದ್ದು ಒಂದು ಸ್ಟೈಲ್ ಬೇರೆ. ಸೊ ಅಲ್ಲಿಂದ ಏನೇನು ಕಲೀಲಿಕ್ಕೆ ಸಾಧ್ಯ, ಸೊ ಹಾಗೇನು ಅಲ್ಲಿಂದ ತೊಗೊಳೋದು, ಆ ಥರ ಎಷ್ಟೊಂದು ಜನ ನಮ್ಮ ವಯಸ್ಸಿನವರೇ ಎಷ್ಟೊಂದು ಜನ ಇದ್ದಾರೆ. ಅವರಿಂದ ನಿಮಗೆ ಕಲೀಲಿಕ್ಕೆ ಸಿಗುತ್ತೆ ಹೇಗೆ ಏನೇನು ಮಾಡ್ಬೋದು. ಯಾಕಂದರೆ ಒಬ್ಬೊಬ್ರು ದೇ ಆರ್ ಸಚ್ ಫ್ಯಾಂಟಾಸ್ಟಿಕ್ ತಬ್ಲಾ ಪ್ಲೇಯರ್ಸ್.
ಒಬ್ಬೊಬ್ರದ್ದು ಒಂದೊಂದು ಐಡಿಯಾ ಇರುತ್ತೆ, ಅದನ್ನು ನೀವು ಇನ್ನೂ ಬೌನ್ಸ್ ಆಗಿ ವಾಟ್ ಮೋರ್ ಕ್ಯಾನ್ ಯು ಕ್ರಿಯೇಟ್. ಸೊ ಯಾ, ಆಲ್ವೇಸ್. ಆಮೇಲೆ ಕೊನೆಯದಾಗಿ, ಆಲ್ಮೋಸ್ಟ್ ಕೊನೆಯದಾಗಿ, ಅದ್ರ ಪ್ರಶ್ನೆ ಕೇಳೋಕ್ಕಿಂತ ಮುಂಚೆ ಮತ್ತೆ ಏನಾದರೂ ನೋಡಿಸಿ ನಮಗೋಸ್ಕರ. ಸೊ ನಮ್ಮದ್ರಲ್ಲಿ ರೇಲಾ ಅಂತ ಒಂದು ಕಾಂಪೋಸಿಷನಲ್ ಫಾರ್ಮ್ ಇದೆ, ಅದನ್ನು ಒಂದು ಸ್ವಲ್ಪ. ಏನದು ರೇಲಾ ಅಂದರೆ? ಸೊ ರೇಲಾ ಅನ್ನೋದು ವೆರಿ ಇಂಟ್ರೆಸ್ಟಿಂಗ್ಲಿ ಸರ್, ನೀವು ರೇಲಾ ಅನ್ನೋ ಪದ ನಿಮಗೆ ತುಂಬ ಫೆಮಿಲಿಯರ್ ಅಂತ ಅನ್ಸೋದು ರೇಲ್ಗೆ, ಟ್ರೈನ್. ಸೊ ಅದು ನಮಗೆ ಬಂದಿರೋ ಅಥವಾ ಹೇಳ್ಕೊಟ್ಟಿರೋದು ಹೇಗೆ ಅಂದರೆ, ಆಗಿನ ಕಾಲದಲ್ಲಿ ಫಾಸ್ಟೆಸ್ಟ್ ಮೂವಿಂಗ್ ವೆಹಿಕಲ್ ಆನ್ ಅರ್ತ್ ವಾಸ್ ಟ್ರೈನ್. ಸೊ ರಾಜರ ಕಾಲದಲ್ಲಿ ಇಟ್ ವಾಸ್ ಮೋರ್ ಲೈಕ್ ಅ ರಿಕ್ವೆಸ್ಟ್ ಆರ್ ಅ ಡಿಮ್ಯಾಂಡ್ ಫ್ರಮ್ ದ ಕಿಂಗ್, ಕೋರ್ಟ್ ಮ್ಯೂಸಿಷಿಯನ್ಗೆ ಆ ಥರ ಏನಾದ್ರು ಫಾಸ್ಟಾಗಿ ನುಡಿಸ್ ತೋರಿಸಿ ಅಂತ. ಸೊ ಆ ರೇಲಿಂದ ಹೋಗಿ ನಮಗೆ ರೇಲಾ ಅಂತ. ಸೊ ಇಟ್ಸ್ ಅ ವೆರಿ ಫಾಸ್ಟ್ ಮೂವಿಂಗ್ ಕಾಂಪೋಸಿಷನ್. ಸೊ ಆ ಥರ. ಇದು ಒಂದು ರೇಲಾ ಅನ್ನೋ ಒಂದು. ವಂಡರ್ಫುಲ್. ಸೊ ಕೇದಾರ್ನಾಥ್ ಜಿ, ಇನ್ನೊಂದು ಪ್ರಶ್ನೆ, ಆಲ್ಮೋಸ್ಟ್ ಲಾಸ್ಟ್ ಪ್ರಶ್ನೆ ಕೇಳ್ತಾನೆ ಇದ್ದೀನಿ ನಾನು. ಈಗ ಹಿಂದಿನ ಕಾಲದಲ್ಲಿ ರಾಜರೆಲ್ಲ ತುಂಬ ಸಪೋರ್ಟಿವ್ ಆಗಿದ್ದರು ಕಲೆಗಳಿಗೆ, ಆಸ್ಥಾನ ಕಲಾವಿದರು ಅಂತ ಇರ್ತಿದ್ರು. ಈಗ ನಮ್ಮ ಸರ್ಕಾರಗಳು ಏನು ಸಪೋರ್ಟ್ ಮಾಡ್ತಾ ಇವೆ, ಹೌ ಹ್ಯಾಪಿ ಆರ್ ಅನ್ಹ್ಯಾಪಿ ಯು ಆರ್ ಅಬೌಟ್ ದ್ಯಾಟ್? ಐ ಮೀನ್, ಅಂದರೆ ನಾನು ಹೇಳೋದು, ಇಟ್ಸ್ ನಾಟ್ ಅಬೌಟ್ ಅಕಾಡೆಮಿಗಳು ಅದು ಮಾಡೋದೊಂದು ಕಡೆ ಆದರೆ, ಅಂದರೆ ಒಂದು ಕಲ್ಚರ್ ಕ್ರಿಯೇಟ್ ಮಾಡೋದು ಇದೆಯಲ್ಲ, ಒಂದು ಸರ್ಕಾರದ ಒಂದು ಕರ್ತವ್ಯ, ಒಂದು ಕಲ್ಚರ್ ಕ್ರಿಯೇಟ್ ಮಾಡೋವಂಥದ್ದು ಅಲ್ವಾ, ಒಂದು ಆ ಜನರಿಗೆ ಒಂದು ಟೇಸ್ಟ್ ಬೆಳೆಸುವಂಥದ್ದು, ಅದು ತುಂಬ ಮುಖ್ಯ. ಈಗ ರಾಜರು ಕೇಳ್ತಾರೆ ಅಂಥೇಳಿ ಜನನೂ ಕೇಳ್ತಿದ್ರು ಅವಾಗಲ್ವಾ. ಈಗ ರಾಮಕೃಷ್ಣ ಹೆಗಡೆ ಅವರು ಸುಮಾರು ಆ ಥರದ ಒಂದು ಟೇಸ್ಟ್ ಇತ್ತು. ಬಟ್ ಭಾಳ ಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ ಆ ಥರ ಟೇಸ್ಟ್ ಇರೋದು ತುಂಬ ಕಡಿಮೆ ನಾನು ನೋಡಿರೋ ಹಾಗೆ. ಸೊ ಅಂದರೆ ನಾನು ಹೇಳೋದು, ಪರ್ಸನಲ್ ಟೇಸ್ಟ್ ಅನ್ನೋದು ಒಂದಾದರೆ, ಪರ್ಸನಲ್ ಟೇಸ್ಟ್ ತುಂಬ ಇಂಪಾರ್ಟೆಂಟ್, ಯಾಕೆಂದರೆ ಅದರಿಂದ ಅದು ಪರ್ಕ್ಯುಲೇಟ್ ಆಗ್ತಾ ಹೋಗುತ್ತೆ. ಸೊ ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಐ ಡೋಂಟ್ ವಾಂಟ್ ಟು ಬಿ ಪೊಲಿಟಿಕಲಿ ಇನ್ಕರೆಕ್ಟ್ ಆರ್ ಸಮಥಿಂಗ್, ಬಟ್ ನಾನು ಇದೆ, ಬಟ್ ಇನ್ನೂ ಸಾಕಷ್ಟು ಬೇಕು ಸರ್, ಅದಂತೂ ಹೌದೇ ಹೌದು. ಈಗ ನಮಗೆ ಕನ್ನಡ ಸಾಹಿತ್ಯ ಪರಿಷತ್ ಅನ್ನೋದಿದೆ, ಕನ್ನಡ ಆ್ಯಂಡ್ ಕಲ್ಚರ್ ಎಲ್ಲ ಇದೆ, ಬಟ್ ಅಗೇನ್ ಅದ್ರಲ್ಲೂ ಅಂಥ ಪರಿ ಸಿಗೋದಿಲ್ಲ, ಕಷ್ಟ, ತುಂಬ ಎಫರ್ಟ್ ಹಾಕಬೇಕು ಅದಕ್ಕೆ, ಆ ಥರ ಎಲ್ಲ ಇರುತ್ತೆ. ಸಂಗೀತ ನಾಟಕ ಅಕಾಡೆಮಿ, ಸಂಗೀತ ನಾಟಕ ಅಕಾಡೆಮಿ ಇದೆ, ನಮ್ಮ ಸ್ಟೇಟ್ ಗೌರ್ಮೆಂಟ್ದು ಇರೋದೆಲ್ಲ ಇರೋದೇನೆ. ಬಟ್ ಇದೆ ಸರ್, ಬಟ್ ನಮಗಿನ್ನೂ ಅದರಲ್ಲಿ ಜಾಸ್ತಿ ಚಾನ್ಸು. ಇವಾಗ ನಿಮಗೆ ಗೊತ್ತಿರೋ ಹಾಗೆ ನಾನು ಹೆಸರು ತೊಗೊಳ್ಳಲ್ಲ, ಬಟ್ ತುಂಬ ಜನ ಹೊರದ ಸ್ಟೇಟಿಂದ ಬರ್ತಾರೆ, ಅವ್ರದ್ದೇನೋ ಒಂದು ಕಾಂಟ್ರವರ್ಸಿ ಆಗುತ್ತೆ. ಸೊ ನಮ್ಗೆ ಆ ಥರನೇ ಜಾಸ್ತಿ ಆಗುತ್ತೆ ಹೊರತು, ಇಲ್ಲಿ ಲೋಕಲ್ ಲೈಟ್ ಸಿಕ್ಕಾಪಟ್ಟೆ ಜನ ಇದ್ದಾರೆ, ಸೊ ಅವರನ್ನು ಪ್ರಮೋಟ್ ಮಾಡ್ಬೋದಲ್ಲ. ಎಕ್ಸಾಕ್ಟ್ಲಿ ಹಾಗೆ. ಸೊ ಮೇ ಬಿ ಐ ವಿಲ್ ಬಿ ಅಂಡರ್ ಫೈರ್ ಫಾರ್ ದಿಸ್, ಬಟ್ ಇಟ್ ಈಸ್ ಆಲ್ಸೋ ದ ಹಾರ್ಶ್ ರಿಯಾಲಿಟಿ. ಬಟ್ ಇದೆ, ಬಟ್ ವಿ ವುಡ್ ಡೆಫಿನೆಟ್ಲಿ ಲೈಕ್ ಮೋರ್. ಆ ಥರ ಜನ ತಬಲಾನ ಎಂಜಾಯ್ ಮಾಡಬೇಕು ಅಂತಂದರೆ ಅವ್ರಿಗೊಂದು ತಯಾರಿ ಅಂತ ಬೇಕಲ್ಲ. ಯಾವುದೇ ಸಂಗೀತ ಫಾರ್ಮನ್ನು ಎಂಜಾಯ್ ಮಾಡಬೇಕಂದ್ರೆ ಅದಕ್ಕೊಂದು ಸಣ್ಣ ಒಂದು ತಯಾರಿ ಬೇಕಾಗತ್ತೆ. ಆ ತಯಾರಿ ಅಂತಂದರೆ ಏನೊಂದು ಕಲಿಸ್ಬೇಕು ಅಂತ ಹೇಳ್ತಿಲ್ಲ ನಾನು, ಬಟ್ ಏನೋ ಒಂದು ಬೇಕಾಗುತ್ತೆ. ಸೊ ಅದು ಏನು ಕೊಟ್ಟರೆ ಜನಕ್ಕೆ ಅದು ಇಷ್ಟ ಆಗೋ ಥರ ಆಗುತ್ತೆ ಅನ್ನೋದೊಂದು, ಅಂದರೆ ತುಂಬ ಸಟಲ್ಲಾಗಿ ನಾನು ಕೇಳ್ತಾರೋ ಪ್ರಶ್ನೆ. ಇನ್ ದ ಸೆನ್ಸ್, ಜನ ಈಗ ನೀವು ಒಂದು ಕಾನ್ಸರ್ಟ್ ಮಾಡಿದರೆ ಅದನ್ನ ಎಂಜಾಯ್ ಮಾಡಬೇಕಂದ್ರೆ ಅವ್ರಿಗೊಂದು ಬೇಕಲ್ಲ, ಅವ್ರಿಗೇನೋ ಒಂದು ಬೇಕಲ್ಲ, ಒಂದು ಕಂಡೀಷ್ನಿಂಗ್ ಬೇಕಲ್ಲ. ಆ ಕಂಡೀಷ್ನಿಂಗ್ ಏನು ಮಾಡ್ಬೋದು
ವಾಟ್ ಯು ಥಿಂಕ್? ಸರ್, ಈ ಒಂಥರ ಅತಿ ಅನುಕೂಲವಾಗಿರೋದು ಕೇಳಿಕೆ ಸಂಸ್ಕಾರ. ಇವಾಗ ನೀವೇ ಒಂದು ಸ್ವಲ್ಪ ಇಂಟ್ರೆಸ್ಟ್ ಡೆವಲಪ್ ಮಾಡ್ಕೊಂಡು ಕೇಳ್ತಾ ಬಂದರೆ, ಇವಾಗ ಅಫ್ಕೋರ್ಸ್ ನಿಮಗೆ ಯೂಟ್ಯೂಬಲ್ಲೆಲ್ಲ ಫ್ರೀಯಾಗಿ ಇಷ್ಟೊಂದು ಸಿಗುತ್ತೆ. ಸೊ ನೀವು ಬೇಸಿಕ್ಸ್ ನೋಡಿ, ನಿಮಗೆ ಕಲೀಲಿಕ್ಕೆ ಇಷ್ಟ ಇಲ್ಲ ಅನ್ನೋರಿಗೆ ನೀವು ಹಾಗೆ ಕೇಳಿ ನೀವು ಬರೀ ಕೇಳೋದನ್ನ ಎಂಜಾಯ್ ಮಾಡ್ತೀರಾ ಅಂದರೆ ದಟ್ ಇಸ್ ಒನ್ ಆಫ್ ದಿ ವೇಸ್ ಟು ಗೋ. ಬೇಸಿಕ್ಸ್ ಅಂತ ಎಷ್ಟೊಂದು ಜನ ಪಾಪ ಯೂಟ್ಯೂಬಲ್ಲಿ ಹಾಕ್ತಾನೆ ಇರ್ತಾರೆ, ಈ ಥರ ಇದೆ ಆ ಥರ ಇದೆ. ಸೊ ನೀವು ಒಂದು ಸ್ವಲ್ಪ ಈಗ ಟೇಸ್ಟ್ ಡೆವಲಪ್ ಮಾಡಿಕೊಂಡ್ರೆ ಅದು ಯು ಹ್ಯಾವ್ ಟು ಗೆಟ್ ಅಕ್ವೈರ್ಡ್ ವಿತ್ ಒಂಥರ ಅದ್ರದ್ದು ಅಕ್ವೈಂಟೆನ್ಸ್ ನಿಮ್ಗಿರ್ಬೇಕಲ್ಲಿ. ಈಗ ನಾವು ಭಾರಿ ಒಂದು ಪಾಪ್ಯುಲರ್ ಎಕ್ಸಾಂಪಲ್ ಕೊಡೋದು, ನಮ್ಮನೆ ಯಾರಿಗೆ ಅಡುಗೆ ಮನೆಗೆ ಹೋದರೆ ಅಡುಗೆ ಮಾಡೋರಿಗೆ ಸಕ್ಕರೆಯಲ್ಲಿ ಉಪ್ಪು ಎಲ್ಲಿ ಅಂತ ಎಲ್ಲ ಗೊತ್ತಿರುತ್ತೆ, ಅವ್ರಿಗೆ ಪ್ರತಿ ಸಲ ಯೋಚನೆ ಮಾಡೋಷ್ಟಿರಲ್ಲ. ಹಾಗೆ ಸೊ ನಿಮಗೆ ಈ ಟೇಸ್ಟ್ ಡೆವಲಪ್ ಮಾಡ್ಕೊಳ್ಳೋ ಹಾಗೆ ಇವಾಗ ಧಾ ಅಂದರೆ ಈ ಥರ ಧಾ ಅಂತ ಕೇಳುತ್ತೆ, ಥುನ್ನ. ಸೊ ನೀವು ಅದನ್ನ ಬೇಸಿಕ್ಸ್ ಒಂದಿಷ್ಟು ಆ ಥರ ಟೇಸ್ಟ್ ಡೆವಲಪ್ ಮಾಡಿಕೊಂಡ್ರೆ ಆಮೇಲೆ ನಿಮ್ಗೆ ಆಟೋಮೆಟಿಕ್ಕಾಗಿ ಅದು ದ ತಬ್ಲಾ ಸೌಂಡ್ ಇಸ್ ಸೋ ಬ್ಯೂಟಿಫುಲ್, ಇಟ್ ಇಸ್ ಸೋ ಕ್ಯಾಚಿ, ನಿಮಗೆ ಅದು ಸೆಳೆಯುತ್ತೆ, ಅದು ಆಟೋಮೆಟಿಕ್ಕಾಗಿ ಬರ್ತಾ ಹೋಗುತ್ತೆ. ಆ್ಯಂಡ್ ಅಫ್ಕೋರ್ಸ್ ನಿಮ್ಮ ಸ್ವಂತ ಒಂದಿಷ್ಟು ಎಫರ್ಟ್ ಅಂತೂ ಹೌದೇ ಹೌದು. ಅದು ನೀವು ಕೂತ ತಕ್ಷಣ ನಮ್ಗೆ ಅರ್ಥ ಆಗಬೇಕು ಅಂದರೆ ಮತ್ತು ನಾವು ಇಷ್ಟಿಷ್ಟು ವರ್ಷ ಪ್ರಾಕ್ಟೀಸ್ ಮಾಡಿರೋದಲ್ಲ, ಇನ್ನೂ ಪ್ರಯೋಜನ ಇಲ್ಲ, ಅಲ್ಲಿಗೆ ಬಂದ್ಬಿಡುತ್ತೆ. ಸೊ ಅದು ನೀವು ಟೇಸ್ಟ್ ಡೆವಲಪ್ ಮಾಡ್ಕೋಬೇಕು ಆ್ಯಂಡ್ ಪುಟ್ ಇನ್ ಸಮ್ ಎಫರ್ಟ್, ಆ ಥರ ಆಗುತ್ತೆ ಸರ್. ವೆರಿ ಟ್ರೂ. ಆಮೇಲೆ ಅದಕ್ಕೆ ಕಂಪ್ಲೀಟ್ ಅರ್ಥ ಆಗಬೇಕಂತನೂ ಏನಿಲ್ಲ ನನಗೆ. ನಂಗೆ ಖುಷಿ ಆಗ್ತಾ ಇದೆಯಾ, ಅದೇ ಎಲ್ಲಕ್ಕಿಂತ ದೊಡ್ಡದು ಆ್ಯಕ್ಚುಲಿ, ಅಲ್ವಾ? ಅಫ್ಕೋರ್ಸ್. ಸೊ ಅದು ನನಗೆ ಹೇಳಕ್ಕೆ ಆಗದೇ ಇರ್ಬೋದು ಯಾಕೆ ಖುಷಿ ಆಯಿತು ಅಂತೇಳಿ, ಬಟ್ ಐ ಫೀಲ್ ಹ್ಯಾಪಿ. ಹೌದು, ಅದು ಅಗೇನ್ ಅವಾಗಲೇ ಹೇಳ್ದಂಗೆ ಕೆಲವ್ರಿಗೆ ಶಬ್ದದಿಂದನೇ ಖುಷಿ ಆಗುತ್ತೆ, ಕೆಲವ್ರಿಗೇನೋ ಸ್ಪೀಡ್ ನೋಡಿ ವಾವ್ ಅನಿಸುತ್ತೆ, ಆ ಥರ ಒಬ್ಬೊಬ್ರಿಗೆ ಒಂದೊಂದು. ಕೆಲವರಿಗೆ ಜಸ್ಟ್ ದ ಸ್ಟೇಜ್ ಪ್ರೆಸೆನ್ಸ್ ಆಫ್ ಇಟ್, ನೀವು ಬಂದ್ಬಿಟ್ಟು ಒಬ್ಬ ಕಲಾವಿದ ಹಿಂಗೆ ಇರ್ತಾನೆ ಅಂತ ಅದು ನೋಡಿನೇ ಖುಷಿ ಆಗುತ್ತೆ ಎಷ್ಟೊಂದು ಜನ. ಅಂದರೆ ಸಂಗೀತದಲ್ಲಿ ಏನೋ ಒಂದು ಇರುತ್ತಲ್ಲ, ನಿಮ್ಮದೊಂದು ರಾಗ ಮತ್ತು ತಾಳ ಅಂತ ಹೇಳ್ತಿರಲ್ಲ, ಅದು ಎಲ್ಲರಲ್ಲೂ ಇರುತ್ತೆ. ಓಕೆ, ನಮ್ಮಲ್ಲಿರುವಂಥ ರಾಗ ತಾಳಕ್ಕೆ ನಿಮ್ಮಲ್ಲಿರೋ ರಾಗ ತಾಳ ಎರಡೂ ಕನೆಕ್ಟ್ ಆದಾಗ ನಂಗೆ ಖುಷಿ ಆಗುತ್ತೆ, ಅಲ್ವಾ? ಸೊ ಇಲ್ಲಾಂದರೆ ಅದು ನನಗೆ ಯಾಕೆ ನನಗೆ ಖುಷಿ ಕೊಡಬೇಕದು, ಅಲ್ವಾ? ಸಿಂಪಲ್. ಸೊ ನಮ್ಮ ಎಲ್ಲರೊಳಗಡೆ ಏನೋ ಇರುತ್ತೆ, ಏನೋ ಒಂದು ಹಾರ್ಮನಿ ಇರುತ್ತೆ, ಆ ಹಾರ್ಮನಿಗೆ ನಿಮ್ದು ಏನೋ ಒಂದು ಕನೆಕ್ಟ್ ಆಗುತ್ತೆ ಸಂಗೀತದ ಮೂಲಕ, ಅದು ನನಗೆ ಖುಷಿ ಕೊಡೋಕ್ಕೆ ಶುರು ಆಗುತ್ತೆ. ಸೊ ಹೀಗಾಗಿ ಪ್ರತಿಯೊಬ್ಬ ಕೇಳುಗ ಕೂಡ ತುಂಬ ಒಳ್ಳೆ ಕೇಳುಗ ಆಗಬಹುದು ಮತ್ತು ಒಳ್ಳೆ ಟೇಸ್ಟನ್ನು ಡೆವಲಪ್ ಮಾಡ್ತಾ ಹೋಗ್ಬೋದು. ಒಂದಷ್ಟು ತಿಳಿತಾ, ಒಂದಷ್ಟು ಕಲಿತಾ, ಒಂದಷ್ಟು ಜಾಸ್ತಿ ಕೇಳ್ತಾ ಹೋಗೋದು ಒಂದು ಒಳ್ಳೆ ಮಾರ್ಗ ಅಂತ ಅನ್ಸುತ್ತೆ. ಖಂಡಿತ ಸರ್. ಆ್ಯಂಡ್ ಅಫ್ಕೋರ್ಸ್ ಇಟ್ ಹ್ಯಾಸ್ ಟು ಬಿ ಸಮ್ ಗುಡ್ ಕ್ವಾಲಿಟಿ ಮ್ಯೂಸಿಕ್. ನೀವು ಯಾವುದೋ ಅಂದ್ರದ್ದು ಕೇಳ್ಬಿಟ್ಟು ಇದರಿಂದ ಏನೋ ಸರಿ ಬರ್ತಾ ಇಲ್ಲ ಅಂತ ನಿಮ್ಗೆ ಅನ್ಸುತ್ತೆ, ಇಮಿಡಿಯೇಟಾಗಿ ಅನ್ಸುತ್ತೆ. ಸೊ ಇಟ್ ಹ್ಯಾಸ್ ಟು ಬಿ ಎ ವೆರಿ ಕ್ವಾಲಿಟಿ ಮ್ಯೂಸಿಕ್. ಅದರಲ್ಲಿ ನಿಮಗೆ ಟೇಸ್ಟ್ ಡೆವಲಪ್ ಆಗ್ತಾ ಹೋಗುತ್ತೆ ಆ್ಯಂಡ್ ದೆನ್ ಯು ವಿಲ್ ಓನ್ಲಿ ಎಂಜಾಯ್ ಮೋರ್ ಆ್ಯಂಡ್ ಮೋರ್, ಯು ವಿಲ್ ನೆವರ್ ಬಿ ಡಿಸಪಾಯಿಂಟೆಡ್. ಸೊ ನಾವು ಕೇದಾರ್ನಾಥ್ ಹವಾಲ್ದಾರ್ ಅವರೊಂದಿಗೆ ಮಾತಾಡಿದ್ವಿ. ಸುಮಾರು 25 ವರ್ಷಗಳು ಕಲಿತಾ ಬಂದು ಸುಮಾರು 15-16 ವರ್ಷಗಳಿಂದ ಅವರು ತಬಲಾನ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಸಾಕಷ್ಟು ಕಡೆ ಪರ್ಫಾರ್ಮ್ ಮಾಡಿದ್ದಾರೆ ಅವರು. ಮತ್ತು ಅವರ ಜರ್ನಿ ಹೀಗೆ ತುಂಬ ಚೆನ್ನಾಗಿ ಅದ್ಭುತವಾಗಿ ಹೋಗಲಿ ಅಂತ ನಾನು ಹಾರೈಸ್ತಾ ಅವ್ರಿಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಥ್ಯಾಂಕ್ಸ್ ನಿಮಗೆ ಕೇದಾರ್ನಾಥ್, ನಮ್ಮ ಜೊತೆ ಮಾತಾಡಿದ್ರಿ, ಸಾಕಷ್ಟು ವಿಚಾರಗಳನ್ನ ಶೇರ್ ಮಾಡಿಕೊಂಡ್ರಿ. ಸೊ ಮುಗಿಸೋಕ್ಕಿಂತ ಮುಂಚೆ ನಾನು ಮತ್ತೊಂದು ಒಂದೇನಂತ ಚೀಸ್ ಮೂಲಕ ಅದನ್ನು ಮುಗಿಸೋಣ ಅಂತ ಅನ್ಕೋತೀನಿ. ಎಸ್, ಥ್ಯಾಂಕ್ ಯು. ಆ್ಯಂಡ್ ಸೊ ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ ಹಿಯರ್. ನನ್ನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಳ್ಳಿಕ್ಕೆ ನೀವು ಅವಕಾಶ ಮಾಡಿಕೊಟ್ರಿ. ವೆರಿ ಕೈಂಡ್ ಆಫ್ ಯು. ಥ್ಯಾಂಕ್ ಯು ಸೊ ಮಚ್. ಸಣ್ಣದಾಗಿ ಏನಾದ್ರು ನೋಡಿಸ್ಬಿಟ್ಟು ಖಂಡಿತ.